ಶ್ರೀ ವಿಘ್ನೇಶ್ವರಾಯ ನಮಃ. ಬಂಧುಗಳೇ ವಂದನೆಗಳು. ಜೀವನದಲ್ಲಿ ಸಣ್ಣ ಕಷ್ಟ ಬಂದರೂ ಸಾಕಪ್ಪ ಜೀವನ ಅನ್ನೋರೇ ಜಾಸ್ತಿ ಅಲ್ವೇ? ಆದರೆ ಈಗ ನಾವು ಹೇಳ್ತಾ ಇರೋ ಆತ್ಮಶಕ್ತಿಯ ಬಲದಿಂದ 3 ಮರುಹುಟ್ಟು ಪಡೆದ ವೈದ್ಯಕೀಯ ವಿಸ್ಮಯ ವ್ಯಕ್ತಿಯೊಬ್ಬರ ಜೀವನಗಾಥೆ ಸಾಮಾನ್ಯ ಜನರು ಊಹಿಸಲು ಶಕ್ಯವಿಲ್ಲದಷ್ಟು ರೋಚಕತೆಯಿಂದ ಕೂಡಿದೆ. ಗಂಭೀರ ಅಪಘಾತದ ಕಾರಣದಿಂದ ಬರೋಬ್ಬರಿ 21 ಶಸ್ತ್ರಚಿಕಿತ್ಸೆಗೊಳಪಡುವ ಸ್ಥಿತಿ ಒದಗಿ ಬಂದಾಗ್ಯೂ ದಿಟ್ಟತನದಿಂದ ಎದುರಿಸಿ ಗೆದ್ದು ಏನೂ ಆಗಿಲ್ಲವೇನೋ ಎಂಬಂತೆ ಬದುಕುತ್ತಾ ಸರಳ ವಿಜ್ಞಾನ ಪ್ರಯೋಗಗಳನ್ನು ಉಚಿತವಾಗಿ ಹಲವಾರು ಶಾಲೆಗಳಲ್ಲಿ ನಡೆಸಿ ಮಕ್ಕಳಿಗೆ ಸ್ಫೂರ್ತಿ ತುಂಬಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಅಭಿನಯ ಕೂಡ ಮಾಡಿ ತನ್ನದೇ ಆದ ರೀತಿಯಲ್ಲಿ ಕಲಾ ಸೇವೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಾಥಮಿಕ ಶಾಲೆಯಿಂದ ಹಿಡಿದು ಮಾಧ್ಯಮಿಕ ಶಾಲೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳವರೆಗೆ, ಮಾಧ್ಯಮಿಕ ಶಾಲಾ ಶಿಕ್ಷಕರಿಂದ ಹಿಡಿದು PhD ಪಡೆದ ಪ್ರೊಫೆಸರ್ಗಳವರೆಗೆ ಹೀಗೆ ಎಲ್ಲ ಸ್ತರದ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಉದ್ದೇಶಿಸಿ ವಿವಿಧ ವಿಷಯಗಳ ಬಗ್ಗೆ ಸಾವಿರಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ನಮ್ಮ ದೇಶದ ವಿವಿಧ ರಾಜ್ಯಗಳ ಕಾರ್ಖಾನೆಗಳಲ್ಲಿ ತರಬೇತಿ ಉಪನ್ಯಾಸ ನೀಡಿದ್ದಾರೆ. ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಉಪನ್ಯಾಸಕ್ಕಾಗಿ ಆಹ್ವಾನಿತರಾಗಿದ್ದಾರೆ. ಜೊತೆಗೆ ವಿಜ್ಞಾನಕ್ಕೆ ಸಂಬಂಧಿಸಿದ 2 ಪುಸ್ತಕಗಳು ಮತ್ತು ಜೀವರಸಾಯನ ಎನ್ನುವ ಶೀರ್ಷಿಕೆ ಇರುವಂತಹ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಆ ವ್ಯಕ್ತಿ ಯಾರು ಅಂದರೆ CMTIನ ಹಿರಿಯ ವಿಜ್ಞಾನಿಯಾಗಿ ನಿವೃತ್ತರಾದ ಶ್ರೀ SS ಅವಧಾನಿ. ಇವರ ಕುರಿತಾದ ಸಂಕ್ಷಿಪ್ತ ಮಾಹಿತಿಯ ಈ ವಿಡಿಯೋ ಕೊನೆ ತನಕ ನೋಡಿ. ಜೀವನೋತ್ಸಾಹ ಕಳೆದುಕೊಂಡವರಿಗೆ ಆಸರೆಯಾದೀತು, ಸಾಧಕರಿಗೆ ಸ್ಫೂರ್ತಿಯಾದೀತು. ಮೊಟ್ಟಮೊದಲು ಅವರಿಗಾತ ಅಪಘಾತ ಪ್ರಕರಣವನ್ನೇ ಹೇಳುತ್ತೇವೆ ಕೇಳಿ. 14 ಮೇ 2010 ಅವರ ಜೀವನದ ಕರಾಳ ದಿನ. ಆ ದಿನ ಅವರು ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವಾಗ ಸುಮಾರು 8:30ರ ವೇಳೆ ಯಾರೋ ಒಬ್ಬ ದಾರಿಹೋಕ ಮಾಡಿದ ತಪ್ಪಿನಿಂದಾಗಿ ಬಿದ್ದರು. ತುಂಬಿದ ನೀರಿನ ಟ್ಯಾಂಕರ್ ಲಾರಿಯ ಹಿಂದಿನ ಡಬಲ್ ಟೈರ್ ಅವರ 2 ತೊಡೆಗಳ ಮೇಲೆ ಹರಿದು ಹೋಯಿತು. ಕಾಲ ಮೇಲೆ ಹತ್ತುವ ಮೊದಲು 3-4 ಅಡಿಯಷ್ಟು ದೂರ ಅವರನ್ನು ಎಳೆದೊಯ್ದು ನಂತರ ಹತ್ತಿ ಇಳಿದಿತ್ತು. ಹಾಗೆ ಎಳೆಯುವಾಗ ಬಲಗಾಲು ಮತ್ತು ಬಲಕುಂಡೆಯ ಮಾಂಸಖಂಡಗಳು ಎಲ್ಲ ಸುಲಿದು ಹೋಗಿದ್ದವು. ಬಲಗಾಲಿನ ಎಲುಬು ಎದ್ದು ಕಾಣುವಷ್ಟು ಎಲ್ಲವೂ ಸುಲಿದು ಹೋಗಿತ್ತು. ಲಾರಿ ಹರಿಯುತ್ತಿರುವುದನ್ನು ಕಣ್ಣಾರೆ ಅವರೇ ನೋಡುತ್ತಿದ್ದರು. ಆದರೂ ಧೃತಿಗೆಡಲಿಲ್ಲ. ಯಾರೋ ಪುಣ್ಯಾತ್ಮರು ಅವರನ್ನು ಆಟೋದಲ್ಲಿ ಹಾಕಲು ಅವರ ಕೈಗಳನ್ನು ಮತ್ತು ಕಾಲುಗಳನ್ನು ಹಿಡಿಯ ನೋಡಿದಾಗ ಕಾಲುಗಳು ತುಂಡಾಗಿ ನೇತಾಡುತ್ತಿತ್ತು. ಆಗ ಅವರೇ ತನ್ನ ಸೊಂಟ ಭಾಗವನ್ನು ಹಿಡಿಯಿರಿ ಎಂದು ಸಲಹೆ ನೀಡಿದರು. ಅಲ್ಲದೆ ತನ್ನ ಮಡದಿಯ ದೂರವಾಣಿ ನಂಬರನ್ನು ಕೊಟ್ಟು ಅಂಥ ಪರಿಸ್ಥಿತಿಯಲ್ಲಿಯೂ ಆಕೆಗೆ ಭಾರೀ ಅಪಘಾತವಾಗಿದೆ ಎಂದು ದಯವಿಟ್ಟು ಹೇಳಬೇಡಿರಿ, ಆಕೆ ಕುಸಿದು ಬಿದ್ದಾಳು ಎಂಬ ಸಲಹೆಯನ್ನು ಕೊಟ್ಟರು. ಪ್ರಧಾನ ರಕ್ತನಾಳ ತುಂಡಾಗಿ ಭಾರೀ ರಕ್ತಸ್ರಾವ ಆಗುತ್ತಿತ್ತು. ರಕ್ಷಾ ಎಂಬ ಆಸ್ಪತ್ರೆಗೆ ತಾತ್ಕಾಲಿಕ ಚಿಕಿತ್ಸೆಗಾಗಿ ಸೇರಿಸಲಾಯಿತು. ನಂತರ ಬಸವೇಶ್ವರ ನಗರದಲ್ಲಿರುವ ಪೆನೇಶಿಯಾ ಆಸ್ಪತ್ರೆಗೆ ಸೇರಿಸಲಾಯಿತು. ಅವರ ಪರಿಸ್ಥಿತಿಯನ್ನು ನೋಡಿ ವೈದ್ಯರೇ ಕಂಗಾಲಾದರಂತೆ. ತುರ್ತಾಗಿ ಅವರ ರಕ್ತದ ಗುಂಪನ್ನು ಪರೀಕ್ಷಿಸಿ ಅದನ್ನು ನೀಡುವ ವ್ಯವಸ್ಥೆ ಮಾಡಿ ಎಂದು ವೈದ್ಯರು ಹೇಳುತ್ತಿರುವಾಗ ಭಾರೀ ರಕ್ತಸ್ರಾವದಿಂದ ಎಚ್ಚರ ತಪ್ಪುವ ಸ್ಥಿತಿಯಲ್ಲಿದ್ದರೂ ಅವರೇ ತನ್ನ ರಕ್ತದ ಗುಂಪು B ಪಾಸಿಟಿವ್ ಎಂದು ಹೇಳಿದರು. ಹಾಗೂ ಆಸ್ಪತ್ರೆಗೆ ಅವರ ಸಹಾಯಕ್ಕೆ ಧಾವಿಸಿ ಬಂದ ಅವರ ಸಹೋದ್ಯೋಗಿ ಶ್ರೀ CJ ಕುಮಾರರಲ್ಲಿ ನಾನು ಮೊದಲೇ ನಿರ್ಧರಿತ ಮೇ 26ಕ್ಕೆ ಉಕ್ಕಿನ ಕಾರ್ಖಾನೆಗೆ ಆಡಿಟ್ಗೆ ಬರಲಾಗುವುದಿಲ್ಲ ಎಂಬುದನ್ನು NABLಗೆ ತಿಳಿಸಿ ಅಂತ ಹೇಳಿದ್ದನ್ನು ಕೇಳಿ ಆ ಸ್ಥಿತಿಯಲ್ಲೂ ಅವರ ಕರ್ತವ್ಯ ಪ್ರಜ್ಞೆ ಮತ್ತು ಧೈರ್ಯವನ್ನು ನೋಡಿ ಆಶ್ಚರ್ಯಪಡುತ್ತಾ, ಸಾಮಾನ್ಯವಾಗಿ ಎಷ್ಟೋ ಜನ ಹೆದರಿಯೇ ಸತ್ತೇ ಹೋಗುತ್ತಾರೆ, ಇಲ್ಲ ಕಡೆ ಪಕ್ಷ ಎಚ್ಚರ ತಪ್ಪುತ್ತಾರೆ. ಆದರೆ ಈ ಮನುಷ್ಯ ಏನೂ ಆಗದಿರುವವರಂತೆ ಎಷ್ಟು ಸಂಯಮದಿಂದ ಇದ್ದಾರಲ್ಲ, ಇವರೊಬ್ಬ ಮೆಡಿಕಲ್ ಮಿರಾಕಲ್ ಮ್ಯಾನ್ ಎಂದು ವೈದ್ಯರೇ ಹೇಳಿಕೊಳ್ಳುವುದನ್ನು ಸ್ವತಃ ಅವಧಾನಿ ಅವರೇ ಕೇಳಿಸಿಕೊಂಡರು. ರಕ್ತಸ್ರಾವದಿಂದ ಎಚ್ಚರ ತಪ್ಪಿದಾಗ ತುರ್ತಾಗಿ ರಕ್ತ ಒದಗಿಸುವ ಕಾರ್ಯ ಮಾಡುವಲ್ಲಿ ಅವರ ಅಕ್ಕನ ಮಗ ಶ್ರೀ ಗಣೇಶ್ ಭಟ್ ಮತ್ತು ಅವರ ಸಹೋದ್ಯೋಗಿ ಶ್ರೀ CJ ಕುಮಾರ್ ಹರಸಾಹಸಪಟ್ಟು ಒದಗಿಸಿದರು. ರಕ್ತ ಸಿಗಲು ಇನ್ನರ್ಧ ಗಂಟೆ ತಡವಾದರೂ ಬದುಕುತ್ತಿರಲಿಲ್ಲವಂತೆ. ವಿಷಮ ಗಳಿಗೆಯಲ್ಲಿಯೂ ಮಾನವೀಯತೆ ಮೆರೆದಿದ್ದಾರೆ ಅವರು. ದೂರು ದಾಖಲಿಸಲಿಕ್ಕೆ ಎಂದು ಪೊಲೀಸರು ಆಸ್ಪತ್ರೆಗೆ ಬಂದರು. ಟ್ಯಾಂಕರ್ ಲಾರಿಯ ಹಿಂದಿನ ಟೈರ್ ಹತ್ತಿದ ವಿಷಯವನ್ನು ಅವಧಾನಿಯವರು ಹೇಳಿದರು.
ಆಗ ಪೊಲೀಸರು ಹೇಳಿದರು, ನೀವು ಹೀಗೆ ಹೇಳಿದರೆ ದೂರು ದಾಖಲಾಗೋದಿಲ್ಲ. ಆತ ಬೇಜವಾಬ್ದಾರಿಯಿಂದ ಡ್ರೈವ್ ಮಾಡಿ ಬೀಳಿಸ್ದ, ಅಲ್ಲದೆ ವಾಹನ ನಿಲ್ಲಿಸದೆ ತನ್ನ ಕಾಲುಗಳ ಮೇಲೆ ಹತ್ಸ್ಕೊಂಡು ಹೋದ, ಹೀಗೆ ಹೇಳಿಕೆ ನೀಡಿ ಅಂದರು. ಆಗ ಇವರು, ದಿನಗೂಲಿ ನೌಕರನಾದ ಚಾಲಕನ ಮೇಲೆ ಕೇಸ್ ಬಿದ್ದರೆ ಆತ ಹಲವಾರು ಬಾರಿ ಕೋರ್ಟ್ಗೆ ಹಾಜರಾಗಿ ಆ ದಿನಗಳಲ್ಲೆಲ್ಲ ಸಂಬಳವಿಲ್ಲದೆ ಅವನ ಹೆಂಡತಿ ಮಕ್ಕಳು ಉಪವಾಸ ಬೀಳಬಹುದು. ನಿಜ ಹೇಳಬೇಕಂತಂದರೆ ತಪ್ಪು ಒಬ್ಬ ದಾರಿ ಹೋಗನದು ಅಂತ ಹೇಳಿದಾಗ ಪೊಲೀಸ್ ಮತ್ತು ನರ್ಸ್ಗಳಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ, ಈ ಕಾಲದಲ್ಲಿಯೂ ಇಂಥವರಿದ್ದಾರಾ ಅಂತ ಮಾತನಾಡಿಕೊಂಡ್ರು. ನಂತರ ಶಸ್ತ್ರಚಿಕಿತ್ಸೆಗಳ ಸರಣಿ. ಮೇ 14ರಿಂದ 19 ನಡುವೆ 6 ದಿನಗಳಲ್ಲಿ 4 ಮೇಜರ್ ಸರ್ಜರಿಗಳು. 14 ಮೇ 2010ರಿಂದ 3 ಮಾರ್ಚ್ 2011 ಅವಧಿಯಲ್ಲಿ ಅವರನ್ನು ಶಸ್ತ್ರಚಿಕಿತ್ಸಾ ಕೋಣೆಗೆ ಕರೆದೊಯ್ದಿದ್ದು ಒಟ್ಟು 19 ಸಲ. ಪೆಲ್ವಿಸ್ ಮೂಳೆಗಳೇ ಬೇರೆ ಬೇರೆಯಾಗಿದ್ದರ ಕೂಡಿಸುವಿಕೆಯ ಶಸ್ತ್ರಚಿಕಿತ್ಸೆಯು ಅಗತ್ಯವೆಂದು ವೈದ್ಯರು ಹೇಳಿದಾಗ ಇವರ ಸ್ನೇಹಿತ ಸಂಬಂಧಿ ವೈದ್ಯರುಗಳು ಆ ಶಸ್ತ್ರಚಿಕಿತ್ಸೆ ತುಂಬ ನಾಜೂಕು ಹಾಗೂ ನಿರ್ಣಾಯಕ, ಯಾಕೆಂದರೆ ಈ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಮಲಮೂತ್ರಗಳು ಬರುವ ಸೂಚನೆ ನೀಡುವ ನರಗಳಿಗೆ ಹಾನಿಯಾದರೆ ಜೀವನ ಪರ್ಯಂತ ಡೈಪರ್ ಹಾಕಿಕೊಂಡೇ ಇರಬೇಕಾಗುತ್ತಿತ್ತು. ಹಾಗಾಗಿ ಈ ಶಸ್ತ್ರಚಿಕಿತ್ಸೆ ಬೇಡ ಎಂದು ಸ್ನೇಹಿತ ಸಂಬಂಧಿ ವೈದ್ಯರುಗಳು ಅಭಿಪ್ರಾಯಿಸಿದಾಗ ಅವಧಾನಿಯವರು ಡಾಕ್ಟರ್ ಉಮೇಶ್ ಶೆಟ್ಟಿ ಅವರಿಗೆ, ನೋಡಿ ಸರ್, ನನಗೆ ನಿಮ್ಮ ಮೇಲೆ ಭರವಸೆ ಇದೆ. ನೀವು ನನ್ನ ಈಗಿನ ಪರಿಸ್ಥಿತಿಯನ್ನು ಖುದ್ದಾಗಿ ಅಭ್ಯಾಸಿಸಿದವರು. ದೂರದಿಂದ ನಿರ್ಣಯ ಕೊಟ್ಟ ವೈದ್ಯರಿಗೆ ವಸ್ತುಸ್ಥಿತಿ ತಮ್ಮಷ್ಟು ಗೊತ್ತಿಲ್ಲ ಎಂದು ವೈದ್ಯರಿಗೆ ಧೈರ್ಯ ತುಂಬಿಸಿದರು. ಡಾಕ್ಟರ್ ಶ್ರೀಕಾಂತ್ ಅಯ್ಯಂಗಾರ್ ಎಂಬ ಪ್ರಸಿದ್ಧ ಮೂಳೆ ತಜ್ಞರನ್ನು ಕರೆಸಿ ಶಸ್ತ್ರಚಿಕಿತ್ಸೆ ನಡೆಯಲ್ಪಟ್ಟಿತು. ಶಸ್ತ್ರಚಿಕಿತ್ಸೆಯ ಸರಣಿ ಮುಂದುವರಿಯುತ್ತಲೇ ಉಳಿಯಿತು. ಗುದದ್ವಾರದ ಬಳಿ ಆಳವಾದ ಗಾಯವಾದ್ದರಿಂದ ದ್ವಾರವೇ ಮುಚ್ಚು ಹೋಗಿ ಮಲ ಹೊರ ಹೋಗಲಾರದೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿ ವೇದನೆ ಪ್ರಾರಂಭವಾಯಿತು. ಅದಕ್ಕಾಗಿ ಕರುಳನ್ನೇ ಹೊರಹಾಕಿ ಮಲವನ್ನು ಒಂದು ಬ್ಯಾಗ್ನಲ್ಲಿ ಸಂಗ್ರಹಿಸುವ ತಂತ್ರಜ್ಞಾನದ ಶಸ್ತ್ರಚಿಕಿತ್ಸೆ ಇಲಿಯೋಸ್ಟೋಮಿ ಮಾಡಲ್ಪಟ್ಟಿತು. ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ಡ್ರಿಪ್ ಹಾಕಲಿಕ್ಕೆ ಒಮ್ಮೆ ಬಲಗೈ ಒಮ್ಮೆ ಎಡಗೈ ಹೀಗೆ ಸೂಜಿಯಿಂದ ಚುಚ್ಚಿ ಇಡಲಾಗುತ್ತಿತ್ತು. ಇಲಿಯೋಸ್ಟೋಮಿ ಶಸ್ತ್ರಚಿಕಿತ್ಸೆ ಆಗಿ 1 ವಾರದ ನಂತರ ಆಹಾರವನ್ನು ಬಾಯಿಯಿಂದ ಕೊಡಲು ನಿರ್ಧರಿಸಿ 1 ಲೋಟ ಎಳೆನೀರು ಕೊಟ್ಟ ತಕ್ಷಣ ತೀವ್ರ ವೇದನೆ ಶುರುವಾಯಿತು. ಹೊಟ್ಟೆಯಿಂದ ಹೊರಕ್ಕೆ ಹಾಕಿದ ಸಣ್ಣ ಕರುಳಿನ ತುದಿಯ ಸಣ್ಣ ತೂತು ಮುಚ್ಚಿದೆಯೋ ಎಂದು ನೋಡಲು ವೈದ್ಯರು ತಮ್ಮ ಕಿರುಬೆರಳನ್ನು ತೂರಿಸಿದಾಗ ಸಹಿಸಲು ಅಸಾಧ್ಯ ವೇದನೆ ಆಯಿತು. ಹೊಟ್ಟೆಯಲ್ಲಿ ಸೇರಿದ ನೀರನ್ನು ತೆಗೆಯಲು ಮೂಗಿನಿಂದ ರೈಲ್ಸ್ ಟ್ಯೂಬ್ ಹಾಕಲಾಯಿತು. ತೀವ್ರವಾದ ವೇದನೆಯನ್ನು ತಾನು ಸಹಿಸುತ್ತಾ ಮಡದಿಗೆ, ಮಗನಿಗೆ, ಅವರ ಸೇವೆಗಾಗಿ ಆಸ್ಪತ್ರೆಯಲ್ಲಿ ಇದ್ದ ಅಕ್ಕನ ಮಗಳಿಗೆ ಇದನ್ನು ಕಿಂಚಿತ್ತೂ ತೋರ್ಪಡಿಸದೆ ಮುಖದಲ್ಲಿ ಯಾವುದೇ ಅಭಿವ್ಯಕ್ತಿ ಮಾಡದೆ ಇರುತ್ತಿದ್ದ ಅವರ ಧೀಶಕ್ತಿಗೆ ಅವರೇ ಸಾಟಿ. ಅಂಗಾತ ಮಲಗುವುದು ಬಿಟ್ಟರೆ ಬೇರಾವ ರೀತಿ ಮಲಗಲು ಸಾಧ್ಯ ಇರಲಿಲ್ಲ. ಏಕೆಂದರೆ 4 ಟ್ಯೂಬ್ಗಳು ಹೊಟ್ಟೆಯ ಮೇಲೆ ಮೂಗಿನ ಮೂಲಕ ಇದ್ದವು. ಶಿಶ್ನದ ಮೂಲಕ 1 ಟ್ಯೂಬ್ ಮೂತ್ರ ವಿಸರ್ಜನೆಗೆ, ಹೊಟ್ಟೆಯ ಇಕ್ಕಲಗಳಲ್ಲಿ 2. ಪ್ರತಿನಿತ್ಯ ಜ್ವರ ಬರುವ ಕಾರಣ ತಿಳಿಯದೆ ಗೊಂದಲಕ್ಕೀಡಾದ ವೈದ್ಯರಿಗೆ ಅಂತೂ ಕಾರಣ ಸಿಕ್ಕಿತು. ಪಿತ್ತಕೋಶದ ಉರಿಯೂತ ಆಗಿದೆ ಎಂದು ಪತ್ತೆ ಮಾಡಿ ಅದಕ್ಕೆ ಎಕ್ಸ್ಪ್ಲೋರೇಟರಿ ಲ್ಯಾಪ್ರೋಸ್ಟೋಮಿ ಕಾಲಿಸಿಸ್ಟೆಕ್ಟೊಮಿ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಈ ಹಿಂದೆ ವೈದ್ಯರೋರ್ವರು ಇವರೊಬ್ಬ ಮೆಡಿಕಲ್ ಮಿರಾಕಲ್ ಮ್ಯಾನ್ ಎಂದು ಹೇಳಿದ್ದ ಬಗ್ಗೆ ತಿಳಿಸಿದ್ದೆವಲ್ಲ. ಈಗ ಶಸ್ತ್ರಚಿಕಿತ್ಸೆಗಳ ಸರಣಿ ನಡೆಯುತ್ತಿರುವ ಸಂದರ್ಭದಲ್ಲಿ ಎಷ್ಟೇ ದೊಡ್ಡ ಸರ್ಜರಿ ಎಂದು ಗೊತ್ತಾದರೂ ಇವರ ನಾಡಿ ಬಡಿತ BP ಏರುಪೇರಾಗದಿರುವುದನ್ನು ನೋಡಿ ಮತ್ತೊಬ್ಬ ವೈದ್ಯರು ಇದನ್ನೇ ಉದ್ಗರಿಸಿದರು. ವೈದ್ಯರಷ್ಟೇ ಅಲ್ಲ, ಅವರನ್ನು ನೋಡಲೆಂದು ಬರುತ್ತಿದ್ದ ಸ್ನೇಹಿತರು, ನೆಂಟರಿಷ್ಟರಿಗೂ ವಿಸ್ಮಯ ಆಗುತ್ತಾ ಇತ್ತು. ಏಕೆಂದರೆ ಗಣಿತ ವಿಜ್ಞಾನಗಳ ಖಣಿಯಾದ ಅವರು ಸ್ವತಃ ಪುಸ್ತಕ ಎತ್ತುವ ಶಕ್ತಿ ಕೂಡ ಇರದಿರುವ ಸ್ಥಿತಿಯಲ್ಲಿದ್ದರೂ ಆಗ PUC ಓದುತ್ತಿದ್ದ ಮಗ ಸಿದ್ಧಾರ್ಥನಿಗೆ ಕಷ್ಟವೆನಿಸಿದ ಟ್ರಿಗ್ನೋಮೆಟ್ರಿ ಮತ್ತು ಕ್ಯಾಲ್ಕುಲಸ್ ವಿಷಯಗಳ ಪಾಠ ಮಾಡ್ತಾ ಇದ್ದರು. ಅದರ ಫಲಶ್ರುತಿ ಎಂಬಂತೆ ಸಿದ್ಧಾರ್ಥ ಇಂದು BE, MS ನಂತರ ಅಮೆರಿಕದಲ್ಲಿ PhD ಪಡೆದು ಒಳ್ಳೆಯ ಉದ್ಯೋಗ ಪಡೆಯಲು ಯಶಸ್ವಿಯಾದ. ಒಂದಾದ ನಂತರ ಒಂದು ಶಸ್ತ್ರಚಿಕಿತ್ಸೆ, ಪ್ರತಿ ಬಾರಿಯೂ ಅರವಳಿಕೆ ಮದ್ದು, ನಿರಂತರ ಜ್ವರ ಬರುವ ಕಾರಣ ಅದರ ಶಮನಕ್ಕೆ ಔಷಧಗಳು, ಹೀಗೆ ಆಹಾರಕ್ಕಿಂತ ರಾಸಾಯನಿಕಗಳೇ ಜಾಸ್ತಿ ಆಗ್ತಾ ಇತ್ತು.
ಇದರಿಂದ ಬಾಯಿಯ ರುಚಿಯ ಹೊರಟೋಗಿತ್ತು. ಇಷ್ಟಾಗಿಯೂ ಸರ್ಜರಿಗಳು ಮುಗಿಯಲಿಲ್ಲ. ಅವರೇ ಬರೆದ ಜೀವರಸಾಯನ ಪುಸ್ತಕ ಪೇಜ್ 84ರಲ್ಲಿ ಹೃದಯ ಕುಲುಕುವ ವಿವರ ಇದೆ. ಚರ್ಮಕಸಿ ಸ್ಕಿನ್ ಗ್ರಾಫ್ಟ್ ಶಸ್ತ್ರಚಿಕಿತ್ಸೆ ಮಾಡುವ ಅನಿವಾರ್ಯತೆ ಉಂಟಾಯಿತು. ಸ್ಕಿನ್ ಗ್ರಾಫ್ಟ್ ಶಸ್ತ್ರಚಿಕಿತ್ಸೆಯಲ್ಲಿ ಶರೀರದ ಚೆನ್ನಾಗಿರುವ ಭಾಗದಿಂದ ಚರ್ಮ ಪದರವನ್ನು ತೆಗೆದು ಗಾಯವಾಗಿ ಪೂರ್ತಿ ಸುಲಿದು ಹೋದ ಭಾಗಕ್ಕೆ ಅಂಟಿಸುವುದು. ಎಡತೊಡೆಯ ಚರ್ಮವನ್ನು ತೆಗೆದು ಬಲಗಾಲ ಮಂಡಿಯ ಕೆಳಭಾಗಕ್ಕೆ ಅಂಟಿಸುವುದು ಅಲ್ಲದೆ ಅವರ ಸೊಂಟದ ಹಿಂಭಾಗ ಅಂದರೆ ಕುಂಡೆಯ ಬಲಭಾಗ ಪೂರ್ತಿ ಸುಲಿದು ಹೋಗಿತ್ತು, ಅಲ್ಲಿ ಕೂಡ ಅದಕ್ಕೆ ಬಲತೊಡೆಯ ಚರ್ಮವನ್ನು ತೆಗೆದು ಅಂಟಿಸಲಾಯಿತು. ಇದು ಬಾಯಿಂದ ಹೇಳುವಾಗ ಅನಿಸುವಂತೆ ಸರಳವಾದ ಚಿಕಿತ್ಸೆ ಅಲ್ಲ, ತುಂಬ ಕ್ಲಿಷ್ಟಕರವಾದದ್ದು. ಈ 2 ಭಾಗಗಳ ಶಸ್ತ್ರಚಿಕಿತ್ಸೆಯನ್ನು ಬೇರೆ ಬೇರೆ ದಿನಗಳಲ್ಲಿ ಮಾಡಲಾಯಿತು. ಎಷ್ಟೋ ರೋಗಿಗಳಿಗೆ ಒಂದು ಕಡೆಯಿಂದ ಚರ್ಮ ತೆಗೆದು ಇನ್ನೊಂದು ಕಡೆ ಜೋಡಿಸಿದಾಗ ಹೊಂದಿಕೆಯಾಗದೆ ಕೀವು ತುಂಬಿ ಕೊಳೆತ ಥರ ಆಗುತ್ತದೆ. 1 ವಾರದ ನಂತರ ಬಂದು ಪ್ಲಾಸ್ಟರ್ ತೆಗೆದು ನೋಡಿದಾಗ ಸರ್ಜನ್ ದೀಪಕ್ ಶೆಟ್ಟಿಯವರಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ, ಏಕೆಂದರೆ ಜೋಡಣೆ ಯಶಸ್ವಿಯಾಗಿತ್ತು. ಆದರೆ ಆ ಸಮಯದಲ್ಲಿ ಅವಧಾನಿಯವರು ಪಟ್ಟ ಕಷ್ಟ ವರ್ಣಿಸಲು ಅಸಾಧ್ಯ. ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಒಂದೇ ಮಗ್ಗುಲಲ್ಲಿ ಸತತ 10 ದಿನ ಮಲಗಲು ಹೇಳಲಾಗಿತ್ತು. ಒಂದೇ ಮಗ್ಗುಲಲ್ಲಿ ಸತತ 10 ದಿನ ಮಲಗುವುದು ಸುಲಭದ ಮಾತಲ್ಲ. ಆದರೆ ಅವಧಾನಿಯವರು ಅದನ್ನು ಸಾಧಿಸಿದರು. ಪ್ಲಾಸ್ಟರ್ ಬಿಚ್ಚುವ ದಿನ ವೈದ್ಯರು ಬರುವುದರೊಳಗೆ ಪ್ಲಾಸ್ಟರ್ ಬಿಚ್ಚಿಡಬೇಕೆಂದು ನರ್ಸುಗಳು ಅವಸರದಲ್ಲಿ ಅದನ್ನು ಎಳೆದು ಆಗಲೇ ಸಾಕಷ್ಟು ನೋವನ್ನು ತಿಂದಿದ್ದ ಮತ್ತು ತಿನ್ನುತ್ತಿರುವ ಅವರಿಗೆ ಮತ್ತಷ್ಟು ವೇದನೆ ಉಂಟು ಮಾಡಿದರು. ಪ್ಲಾಸ್ಟಿಕ್ ಸರ್ಜರಿ ಯಶಸ್ವಿ ಆಯ್ತಲ್ಲ ಎಂಬ ನೆಮ್ಮದಿ ಬಹಳ ಸಮಯ ಉಳಿಯಲಿಲ್ಲ. ಏಕೆಂದರೆ ಮತ್ತೊಂದು ತಲೆಬಿಸಿ ಗಂಟು ಬಿದ್ದಿತ್ತು. ಏನೆಂದರೆ 1 ವಾರ ಏಕ ಮಗ್ಗುಲಲ್ಲಿ ಮಲಗಿದಾಗ ಯಾವ ಮಗ್ಗುಲಲ್ಲಿ ಮಲಗಿದ್ದರೋ ಆ ಭಾಗದಲ್ಲಿ ಸುಮಾರು ಒಂದು ಚಿಕ್ಕ ಸುಲಿದ ತೆಂಗಿನಕಾಯಿಯ ಗಾತ್ರದ ಆಳವಾದ ಗಾಯ, ಅಂದರೆ ಬೆಡ್ ಸೋರ್ ಆಗಿಬಿಟ್ಟಿತ್ತು. ನಂತರ ಬೆಡ್ ಸೋರಿನ ಭಾಗದಲ್ಲಿ ತೀವ್ರ ವೇದನೆ ಉಂಟಾಗಹತ್ತಿತು. ಇದು ವಾಸಿಯಾಗಲು 5-6 ತಿಂಗಳುಗಳ ಕಾಲ ಬೇಕಾಯಿತು. ಅಷ್ಟೇ ಅಲ್ಲ, ಸತತವಾಗಿ ಮಲಗಿಯೇ ಇರುತ್ತಿದ್ದ ಅವರಿಗೆ ನಡೆಯಲು ರೂಢಿಸುವುದಕ್ಕೆ ಫಿಸಿಯೋಥೆರಪಿಸ್ಟ್ ಬರುತ್ತಿದ್ದರು. ಆಗ ಆಗುತ್ತಿದ್ದ ವೇದನೆ ಸಹಿಸಲು ಸಾಧ್ಯವಾದುದು. ಒಟ್ಟು ಸುಮಾರು 11 ತಿಂಗಳುಗಳ ಕಾಲ ಒಂದಾದ ಮೇಲೊಂದರಂತೆ ಹೊಸ ಸಮಸ್ಯೆ ಆಗುತ್ತಿರುವಾಗ ಅವರ ಧರ್ಮಪತ್ನಿ ಜಯಶ್ರೀ ಅವರಿಗೆ ಪ್ರತಿನಿತ್ಯ ಇದನ್ನು ನೋಡಿ ಸಹಿಸಬೇಕಾದುದರ ಜೊತೆಗೆ ಪ್ರತಿನಿತ್ಯ ಬರುವ ನೆಂಟರಿಷ್ಟರ ಫೋನ್ಗಳಿಗೆ ಉತ್ತರಿಸುವ ಕಷ್ಟ ಬೇರೆ. ಏನೆಂದು ಉತ್ತರಿಸುವುದು? ಅಲ್ಲದೆ ತಮ್ಮ ಉದ್ಯೋಗವನ್ನು ಮಾಡುತ್ತಾ ಸೋದರ ಮಾವನ ಸೇವೆಯನ್ನೂ ಮಾಡುತ್ತಿದ್ದ ಇಂಜಿನಿಯರ್ ಶ್ರೀ ಗಣೇಶ್ ಭಟ್, ಇಂಜಿನಿಯರ್ ಶ್ರೀ ಸುಭಾಷ್ ಹೆಗಡೆ ಹಾಗೂ MD ಫಲಿತಾಂಶ ಬಂದೊಡನೆ ಉಪನ್ಯಾಸಕ ಹುದ್ದೆಗೆ ನೇಮಕಗೊಂಡಿದ್ದ ಇನ್ನೋರ್ವ ಸೋದರಳಿಯ ಡಾಕ್ಟರ್ ರಾಜೇಶ್ ಸಂಬಂಧಪಟ್ಟ ಪ್ರಾಂಶುಪಾಲರಲ್ಲಿ ವಿನಂತಿಸಿ ತನ್ನ ಭವಿಷ್ಯದ ಬಗ್ಗೆಯೂ ಲೆಕ್ಕಿಸದೆ ಮಾವನ ಸೇವೆಯನ್ನು ಅನನ್ಯವಾಗಿ ಮಾಡಿದ್ದನ್ನು ಒಂದು ಆದರ್ಶವಾಗಿ ಪರಿಗಣಿಸಲು ಯೋಗ್ಯ. ಮನೆ ಸಹಾಯಕ್ಕೆಂದು ಊರಿನಿಂದ ಬೆಂಗಳೂರಿಗೆ ಬಂದಿದ್ದ ಜಯಾ ಗಾಡಿಗ ಮನೆ ಮಗಳಂತೆ ಸೇವೆ ಮಾಡಿದ್ದನ್ನು ಅವಧಾನಿಯವರು ಹೃದಯ ತುಂಬಿ ಹೇಳುತ್ತಿರುತ್ತಾರೆ. ಒಂದು ಸಂದರ್ಭದಲ್ಲಿ ವೈದ್ಯ ಸಮೂಹವೇ ತಮ್ಮಿಂದ ಸಾಧ್ಯವಿಲ್ಲವೆಂದು ಕೈ ಮೇಲಕ್ಕೆತ್ತಿದ್ದರು. ಆಗ ಉತ್ತರ ಕನ್ನಡ ಜಿಲ್ಲೆ ಕಂಡ ಶ್ರೇಷ್ಠ ವಿದ್ವಾಂಸ ಹಾಗೂ 4 ಶಾಸ್ತ್ರಗಳಲ್ಲಿ ವಿದ್ವತ್ ಪಡೆದಿದ್ದ ಪೂಜ್ಯ ಶ್ರೀ ಬುಚ್ಚನ್ನಾರಾಯಣ ಶಾಸ್ತ್ರಿಗಳ ನಿಖರವಾದ ಭವಿಷ್ಯವಾಣಿ ಅವಧಾನಿಯವರಿಗೆ ಪ್ರಾಣಾಪಾಯವಿಲ್ಲ ಎಂದು ಹೇಳಿದ್ದು ಆಸರೆಯಾಯಿತು ಹಾಗೂ ನಿಜವೂ ಆಯಿತು. ಅಲ್ಲದೆ ಅವರ ನಿರ್ದೇಶನದಂತೆ ಮಾಡಿದ ಕಾಲ ಮೃತ್ಯುಂಜಯ ಶಾಂತಿಯ ಸಂಕಲ್ಪ ಹಾಗೂ ಶ್ರೀ ಕುಲದೇವರ ಕೃಪೆ, ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಗುರುಗಳ ಅನುಗ್ರಹ, ಜೊತೆಗೆ ಪೂಜ್ಯ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸ್ವಾಮಿಗಳು ಸ್ವಕರಾರ್ಚಿತ ಕುಂಕುಮಾರ್ಚನೆ ಪ್ರಸಾದ ಕಳುಹಿಸಿಕೊಟ್ಟಿದ್ದು, ಕುಲಗುರುಗಳ ಆಶೀರ್ವಾದ ಮತ್ತು ವಿವಿಧ ಶ್ರೀ ಕ್ಷೇತ್ರಗಳಿಂದ ಅವರ ಅಭಿಮಾನಿಗಳು ತಂದುಕೊಟ್ಟ ಪ್ರಸಾದದ ಮಹಿಮೆಯಿಂದ ಪ್ರಾಣಾಪಾಯದಿಂದ ಪಾರಾದರು. ಮಿತ್ರರೇ, ಈ ಸಂದರ್ಭದಲ್ಲಿ ಒಂದು ಸಹೋದರರ ಪ್ರೀತಿಯ ಅನುಬಂಧದ ಕುರಿತಾಗಿ ಹೇಳಲೇಬೇಕಿದೆ. ಹುಟ್ಟೂರಾದ ಮಾಡಗೇರಿಯಲ್ಲಿ SS ಅವಧಾನಿಯವರ ಮನೆಯ ಆಸ್ತಿಗೆ ಸೇರಿದ ಒಂದು ಅತಿ ದೊಡ್ಡ ಕೆರೆ ಇತ್ತು. ಅದರ ಅರ್ಧಕ್ಕಿಂತ ಹೆಚ್ಚು ಭಾಗ ತುಂಬ ಆಳವಾಗಿಯೂ ಇತ್ತು. ಆ ಕೆರೆಯಲ್ಲಿ ಇವರು ಮತ್ತು ನೆರೆಹೊರೆಯ ಮನೆಯ ಗಂಡು ಮಕ್ಕಳೆಲ್ಲ ಸೇರಿ ಈಜಾಡುತ್ತಿದ್ದರು. ಸ್ಪರ್ಧೆಯ ಮೇಲೆ ಕೆರೆ ಪಕ್ಕದ ಮರವನ್ನೇರಿ ನಂತರ ಡೈವ್ ಮಾಡಿ ಕೆರೆಗೆ ಧುಮುಕಿ ಈಜಾಡುತ್ತಿದ್ದರು. ಅವಧಾನಿಯವರು ನಿಸ್ಸೀಮ ಈಜುಗಾರರಾಗಿದ್ದರು. ಇದೇ ನೋಡಿ ಅವರು ಈಜಾಡಿದ ಕೆರೆ.
ಒಮ್ಮೆ ಇವರಿಗಿಂತ 9 ವರ್ಷ ಕಿರಿಯನಾದ ಇವರ ತಮ್ಮ ಪುಟ್ಟ ಬಾಲಕ ಇವರ ಈಜುವಿಕೆಯನ್ನು ನೋಡುತ್ತಾ ನಿಂತಿದ್ದ. ಇದ್ದಕ್ಕಿದ್ದಂತೆ ಅಲ್ಲಿ ಬಂದ ಒಬ್ಬ ಮತಿಭ್ರಮಿತ, "ಏ ಹುಡುಗ, ನೀನು ಈಜಾಡೋ" ಎನ್ನುತ್ತಾ ಕೆರೆಯ ಆಳವಾದ ಪ್ರದೇಶದ ಕಡೆಗೆ ಈ ಬಾಲಕನನ್ನು ಎತ್ತಿ ಬಿಸಾಡಿಬಿಟ್ಟ. ಎಲ್ಲರೂ ಈಜುವ ಮೋಜಿನಲ್ಲೇ ಇದ್ದು ಗಮನಿಸದೇ ಇದ್ದಾಗ ಕಣ್ಣರಿಯದಿದ್ದರೂ ಕರುಳರಿಯುತ್ತದೆ ಎಂಬಂತೆ ಅಣ್ಣ ಸುಬ್ರಾಯ ಕೂಡಲೇ ಲಕ್ಷ್ಯ ಹರಿಸಿ ತಮ್ಮನು ಮುಳುಗುತ್ತಿರುವ ಕಡೆ ಧುಮುಕಿ ಅವನನ್ನು ಎತ್ತಿ ತಂದರು. ಆಗಲೇ ಸಾಕಷ್ಟು ನೀರು ಕುಡಿದಿದ್ದ ತಮ್ಮನ ಉದರದಲ್ಲಿ ಸೇರಿದ ನೀರನ್ನು ತೆಗೆದರು. ತಮ್ಮ ಬದುಕಿದ. ಆ ತಮ್ಮನಿಗೆ ಮುಂದೆ ಹೆತ್ತ ತಂದೆ ತಾಯಿಗಳಿಗಿಂತಲೂ 1 ತೂಕ ಹೆಚ್ಚಿನ ಪ್ರೀತಿ ಅಣ್ಣನ ಮೇಲೆ ಉತ್ಪನ್ನವಾಯಿತಷ್ಟೇ ಅಲ್ಲ, ಅದು ಜೀವನದುದ್ದಕ್ಕೂ ವ್ಯಕ್ತವಾಗ ಹತ್ತಿತು. ಅಣ್ಣನಿಗೆ ಅಪಘಾತವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ 4 ತಿಂಗಳುಗಳ ಕಾಲ ಈ ತಮ್ಮ ವ್ರತಸ್ಥನಾಗಿ ಅಣ್ಣ ವೇದನೆಯಲ್ಲಿರುವಾಗ ತಾನು ಹೇಗೆ ಸುಖವಾಗಿ ಮಲಗಲಿ ಎಂದು ಚಾಪೆಯ ಮೇಲೆ ಮಲಗುವುದು, ಬೆಳಿಗ್ಗೆ ಬೇಗ ಎದ್ದು ನಿತ್ಯ ಪೂಜೆಯ ವೇಳೆ ಅಣ್ಣನಿಗಾಗಿ ವಿಶೇಷ ಪ್ರಾರ್ಥನೆ ಮಾಡುವುದು, ಪೂಜ್ಯ ಬುಚನ್ನಾರಾಯಣ್ ಶಾಸ್ತ್ರಿಗಳ ಮನೆಗೆ ಹೋಗಿ ಅವರ ಮಾರ್ಗದರ್ಶನದಂತೆ ವಿಪ್ರರಿಂದ ಜಪ ಮಾಡಿಸುವುದು, ಈ ರೀತಿ ದಿನ ದೂಡಿದ. ತಮ್ಮನ 5.5 ವರ್ಷಗಳ ವೈದ್ಯಕೀಯ ಶಿಕ್ಷಣದ ಜವಾಬ್ದಾರಿಯನ್ನು ಅಣ್ಣನೇ ವಹಿಸಿದ್ದರು. ವೃದ್ಧ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಹೊಣೆಯನ್ನು ತಮ್ಮನು ಸಮರ್ಥವಾಗಿ ನಿಭಾಯಿಸಿ ಪೂಜ್ಯ ತಂದೆ ತಾಯಿಗಳಿಗೆ ಅವರಿಚ್ಛೆಯಂತೆ ಅವರ ಕೊನೆ ಕಾಲದವರೆಗೂ ಊರಿನಲ್ಲಿಯೇ ಇರುವಂತೆ ಅವಕಾಶ ಮಾಡಿಕೊಟ್ಟ. ಇಂದು ಡಾಕ್ಟರ್ MS ಅವಧಾನಿ ಎಂಬ ನಾಮಧೇಯದಿಂದ ವೈದ್ಯ ವೃತ್ತಿಯಲ್ಲಿದ್ದು ಸಮಾಜದಲ್ಲಿ ಗುರುತಿಸಲ್ಪಡುವ ವ್ಯಕ್ತಿ ಎನಿಸಿದ ತಮ್ಮನ ಬಗ್ಗೆ ಅಣ್ಣನಿಗೂ ತೃಪ್ತಿಯಿದೆ. ಬಾಲ್ಯದಲ್ಲಿ ಗಣಿತ ವಿಜ್ಞಾನಗಳ ಕ್ಲಿಷ್ಟಕರವಾದ ಸಂಗತಿಗಳನ್ನು ಸುಂದರವಾಗಿ ಪಾಠ ಮಾಡಿ ಜೀವನದಲ್ಲಿ ಮೇಲೆ ಬರುವಂತೆ ಮಾಡಿದ ಅಣ್ಣನ ಬಗ್ಗೆ ತಮ್ಮನಿಗೆ ಯಾವತ್ತೂ ಕೃತಜ್ಞತಾ ಭಾವವಿದೆ. ಒಟ್ಟಿನಲ್ಲಿ ಅಣ್ಣ ತಮ್ಮಂದಿರು ಜಗಳವಾಡುವ ಈ ಕಾಲದಲ್ಲಿ ಇವರೀರ್ವರ ಆದರ್ಶ ಅನುಕರಣೀಯ. ಬಂಧುಗಳೇ, ದೇವಾನುಗ್ರಹ ಮತ್ತು ಅವರ ಅಪಾರವಾದ ವಿಲ್ ಪವರ್ನಿಂದ 2010ರ ಅಪಘಾತಜನ್ಯ ನರಕವಾಸದಿಂದ ಹೊರಬಂದ ಅವಧಾನಿಯವರಿಗೆ 2014ರಲ್ಲಿ ಮತ್ತೊಂದು ಅಪಘಾತವಾಯಿತು. ಈ ಬಾರಿ ಕುಟುಂಬ ಸದಸ್ಯರ ಸಹಿತವಾಗಿ. 2013ರಲ್ಲಿ ಅವರ ಪೂಜ್ಯ ಮಾತೃಶ್ರೀಯವರು ಅಗಲಿದ ನಂತರ ಅವರ ಮೊದಲನೇ ವರ್ಷದ ಕಾರ್ಯದಲ್ಲಿ ಪಾಲ್ಗೊಳ್ಳಲು 2014 ಸೆಪ್ಟೆಂಬರ್ 6ರಂದು ಐರಾವತ ಬಸ್ಸಿನಲ್ಲಿ ಪತ್ನಿ ಮತ್ತು ಮಗನೊಂದಿಗೆ ಬರುತ್ತಿರುವಾಗ ರಾತ್ರಿ 2 ಗಂಟೆಯ ಸುಮಾರಿಗೆ ಕಡೂರಿನ ಬಳಿ ಸುಮಾರು 30 ಅಡಿ ಆಳದ ಹಳ್ಳಕ್ಕೆ ಬಸ್ಸು ಬಿದ್ದು ಬಿಟ್ಟಿತು. ಬಿದ್ದ ರಭಸಕ್ಕೆ ತಲೆಗೆ ಪೆಟ್ಟಾಗಿಯೋ ಏನೋ ಎಚ್ಚರ ತಪ್ಪಿತ್ತು. ಎಚ್ಚರವಾದಾಗ ನೋಡುತ್ತಾರೆ ಆಸ್ಪತ್ರೆಯಲ್ಲಿದ್ದಾರೆ. ಬಸ್ಸಿಗೆ ಅಪಘಾತವಾಗಿ ಆಸ್ಪತ್ರೆ ಸೇರಿದ್ದಾರೆಂಬ ವಿಷಯ ನರ್ಸ್ಗಳ ಮೂಲಕ ತಿಳಿಯಿತು. ಗಾಬರಿಯಾಯಿತು. ಅವರ ಮಗ ಹಾಗೂ ಪತ್ನಿ ಎಲ್ಲಿದ್ದಾರೆ ಎಂದು ವಿಚಾರಿಸಲಾಗಿ ಮಗನು ಅದೇ ಆಸ್ಪತ್ರೆಯ ಇನ್ನೊಂದು ಹಾಸಿಗೆಯ ಮೇಲೆ ಮಲಗಿದ್ದ. ಆದರೆ ಮಡದಿಯನ್ನು ಶಿವಮೊಗ್ಗದ ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ತಿಳಿದು ಆತಂಕ ಇಮ್ಮಡಿಯಾಯಿತು. ಅವರೀರ್ವರಿಗೆ ಏನಾಗಿದೆ ಎಂದು ತಿಳಿಯೋಣ ಎಂದರೆ ಇವರಿಗೆ ವಿಪರೀತ ಬೆನ್ನು ನೋವಿನಿಂದಾಗಿ ಹಾಸಿಗೆಯಿಂದ ಏಳಲೂ ಆಗದ ಪರಿಸ್ಥಿತಿ. ಮಗ ಸಿದ್ಧಾರ್ಥ ಗಾಜಿನ ಚೂರು ತಾಗಿದ ತರಚಿದ ಗಾಯಗಳು ಉಂಟಾಗಿ ನಂತರ ಕೆಲವೇ ದಿನಗಳ ಚಿಕಿತ್ಸೆಯಿಂದ ಗುಣಮುಖನಾದ. ಆದರೆ ಇವರಿಗೆ ಮತ್ತು ಪತ್ನಿಗೆ ಹಲವು ಕಡೆ ಸೀಳು ಬಿಟ್ಟಿತ್ತು. ದೇವರ ದಯೆಯಿಂದ ಅವರ ಮೊದಲ ಅಪಘಾತದ ಸಮಯದಲ್ಲಿ ಹಾಕಿದ ಲೋಹದ ಪ್ಲೇಟ್ ಮತ್ತು ರಾಡ್ ಇರುವ ಜಾಗದಲ್ಲಿ ಏನೂ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಕೂಡ ಸೇವೆಗೆ ನಿಂತಿದ್ದು ಸೋದರಳಿಯಂದಿರಾದ ಎಂಜಿನಿಯರ್ ಗಣೇಶ್ ಮತ್ತು ಸುಭಾಸ್ ಹಾಗೂ ಸೇವೆಗೆಂದು ಊರಿನಿಂದ ಬಂದಿದ್ದ ಜಯ ಗಾಡಿಗ. ಬಂಧುಗಳೇ, 2 ಮರುಹುಟ್ಟಿನ ಬಗ್ಗೆ ನೋಡಿದೆವಷ್ಟೇ. ಇನ್ನೂ ಒಂದರ ಬಗ್ಗೆ ಈ ವಿಡಿಯೋದ ಮುಂದುವರಿದ ಭಾಗದಲ್ಲಿ ಬರುತ್ತದೆ, ನಿರೀಕ್ಷಿಸಿ. ಹೌದು, ಇಷ್ಟೊಂದು ಆಘಾತ ಸಹಿಸುವ ಶಕ್ತಿ ಅವರಿಗೆ ಹೇಗೆ ಬಂತು ಅಂತ ನಿಮಗೆ ಅನಿಸ್ತಾ ಇದೆ ಅಲ್ವೇ? ಅದು ವಿದ್ಯಾರ್ಥಿ ಜೀವನದಲ್ಲಿಯೇ ಅವರ ಸ್ವಭಾವವಾಗಿಯೇ ಇತ್ತು ಅನ್ನೋದಕ್ಕೆ ಒಂದು ಘಟನೆ ಹೇಳ್ತೀನಿ ಕೇಳಿ. ಊರಿಗೆ ಊರೇ ಹೆದರ್ತಾ ಇದ್ದ ಮಾರ್ಗದಲ್ಲಿ ರಾತ್ರಿ ವೇಳೆ ಏಕಾಂಗಿಯಾಗಿ ಬಂದ ಧೈರ್ಯಶಾಲಿ ಅವರು. ನಿಜ, ಇದು ಅವರು BSc ಓದ್ತಾ ಇರುವಾಗ ನಡೆದ ಘಟನೆ. ಅವರ ಊರಾದ ಹೊನ್ನಾವರ ತಾಲೂಕಿನ ನವಿಲುಗೋಣದಿಂದ 7-8 ಕಿಲೋಮೀಟರ್ ದೂರದಲ್ಲಿರೋ ಅರೆಯಂಗಡಿ ಎಂಬಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ರಾಮಕೃಷ್ಣ ಹೆಗಡೆಯವರ ಭಾಷಣ ಇತ್ತು.
ಅದಕ್ಕೆ ಸೈಕಲ್ ಮೇಲೆ ಹೋಗಿದ್ದರು. ಕಾರ್ಯಕ್ರಮ ಮುಗಿಯುವಾಗ ರಾತ್ರಿ ಆಗಿತ್ತು. ಹತ್ತಿರದಲ್ಲಿರೋ ಸಂಬಂಧಿಕರ ಮನೆಯಲ್ಲಿ ಉಳಿಯೋದಕ್ಕೆ ನಾಚಿಕೆ ಸ್ವಭಾವದಿಂದ ಇಷ್ಟ ಆಗದೆ ಕೈಯಲ್ಲಿರೋ ಒಂದು ಕುರುಡು ಟಾರ್ಚಿನ ಬಲವನ್ನೇ ನಂಬಿ ಹೊರಟೇ ಬಿಟ್ರು. ಬರುವಾಗ ಉಪ್ಪಲೆ ಎಂಬ ಸ್ಥಳದಿಂದ ನವಿಲುಗೋಂಡ್ ರಸ್ತೆಗೆ ಸೇರುವ ನಡುವಿನ ಸುಮಾರು 1.5 ಕಿಲೋಮೀಟರ್ ರಸ್ತೆ ಕಚ್ಚಾ ರಸ್ತೆಯಾಗಿತ್ತು. ಇಕ್ಕೆಲೆಗಳಲ್ಲಿ ಅಡವಿ, ಕಾಡು ಹಂದಿ, ಒಮ್ಮೊಮ್ಮೆ ಹುಲಿಯಂತಹ ಕಾಡು ಪ್ರಾಣಿಗಳ ಹಾವಳಿ ಇರುವ ಸ್ಥಳ ಬೇರೆ. ಅಂಥ ಸ್ಥಳದಲ್ಲಿ ಧೈರ್ಯದಿಂದ ಸೈಕಲನ್ನು ತಳ್ಳಿಕೊಂಡು ಬರ್ತಾಯಿದ್ರು. ಇದ್ದ ಒಂದು ಟಾರ್ಚ್ ಕೂಡ ಆ ವೇಳೆಯಲ್ಲಿ ಕೈಕೊಟ್ಬಿಡ್ತು. ಮರಗಳ ಸಂದಿನಿಂದ ಬರುವ ತಿಂಗಳ ಬೆಳಕೆ ಗತಿಯಾಯಿತು. ಹಾವು ಹರಣಗಳು ಹರಿದಾಡಿದ ಶಬ್ದ, ಒಣಗಿದ ಎಲೆಗಳ ಮೇಲೆ ಬರುವಾಗ ಆಗುವ ಶಬ್ದ, ದೂರದಲ್ಲಿ ನರಿ ಗೂಳಿಡುವ ಶಬ್ದ. ಅಷ್ಟೇ ಅಲ್ಲ, ಆ ರಸ್ತೆ ಬಂದು ಕೂಡುವ ಸ್ಥಳ ಗುರ್ಸಲ್ಕಟ್ಟೆ ಎಂಬುದಾಗಿತ್ತು. ಅದು ದೆವ್ವಗಳ ಸ್ಥಳ ಎಂದೇ ಇಡೀ ಊರಿನಲ್ಲಿ ಪ್ರತೀತಿ ಇತ್ತು. ಒಂದು ಮದುವೆ ದಿಬ್ಬಣವನ್ನೇ ಮಾಯ ಮಾಡಿಬಿಟ್ಟಿತ್ತಂತೆ ಎಂಬ ವದಂತಿ ಸಹ ಇತ್ತು. ಅಂಥ ಸ್ಥಳದಲ್ಲಿ ಬರುವಾಗ ಕೂಡ ಧೈರ್ಯವನ್ನು ಕಳೆದುಕೊಳ್ಳದೆ ಬಂದು ಮನೆ ಸೇರಿದರು. ಇದೊಂದೇ ಸಂದರ್ಭ ಅಲ್ಲ, ಬಾಲ್ಯದಲ್ಲಿ ಸಹ ರಾತ್ರಿ ವೇಳೆ ಸ್ಮಶಾನದ ದಾರಿಯಲ್ಲಿಯೂ ನಿರ್ಭೀತರಾಗಿ ಬರ್ತಾಯಿದ್ರು. ಅವರ ಈ ರೀತಿಯ ಗಟ್ಟಿಗಾರಿಕೆನೇ ಮಹಾನ್ ಅಪಘಾತ ಎದುರಿಸಿದ ಎದೆಗಾರಿಕೆಗೆ ಬುನಾದಿ ಎನ್ನಬಹುದು. ಈಗ ಅವರ ವಿದ್ಯಾಭ್ಯಾಸ ವೃತ್ತಿಜೀವನದ ಕುರಿತ ಸಂಕ್ಷಿಪ್ತ ವಿವರ ಕೊಡ್ತೇನೆ. ಬಾಲ್ಯದ ಶಿಕ್ಷಣ ಹುಟ್ಟೂರಾದ ಮಾಡಗೇರಿಯಲ್ಲಿ, ಮಾಧ್ಯಮಿಕ ಶಾಲಾ ಶಿಕ್ಷಣ ಜನತಾ ವಿದ್ಯಾಲಯ ಕಡತೋಕದಲ್ಲಿ, ಕಾಲೇಜು BSc ತನಕ ಡಾಕ್ಟರ್ AV ಬಾಳಿಗ ಕಾಲೇಜು ಕುಮಟಾ, ನಂತರ MSc ಓದಿದ್ದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ. ಬಾಲ್ಯದಿಂದಲೂ ಪ್ರತಿಭಾವಂತರಾದ ಅವಧಾನಿಯವರು BScಯಲ್ಲಿ ಕಾಲೇಜಿಗೆ ಪ್ರಥಮರಾಗಿ, ನಂತರ ಧಾರವಾಡದಲ್ಲಿ ರಸಾಯನಶಾಸ್ತ್ರದ ಫಿಸಿಕಲ್ ಕೆಮಿಸ್ಟ್ರಿ ವಿಭಾಗಕ್ಕೆ ಪ್ರಥಮ ರ್ಯಾಂಕ್ನಲ್ಲಿ ತೇರ್ಗಡೆಯಾದರು. ಕಾಲೇಜ್ ಉಪನ್ಯಾಸಕರಾಗಬೇಕೆಂಬುದು ಅವರ ಉತ್ಕಟ ಆಕಾಂಕ್ಷೆಯಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಕಾಲೇಜಿನಲ್ಲಿ ಉಪನ್ಯಾಸಕ ಹುದ್ದೆಯ ಸಂದರ್ಶನದ ವೇಳೆ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ರಾಜಾರಾವ್ ಅವರು, ನಿಮಗಿಷ್ಟವಾದ ಯಾವುದಾದರೂ ವಿಷಯದ ಮೇಲೆ 10 ನಿಮಿಷ ಉಪನ್ಯಾಸ ಮಾಡಿ ಎಂದು ಹೇಳಿದರು. ಅವರಿಗೆ ಅದು ಹೊಸ ಅನುಭವವಾದರೂ ಕೆಮಿಕಲ್ ಕೈನೆಟಿಕ್ಸ್ ಎಂಬ ವಿಷಯದ ಮೇಲೆ ಅಮೋಘವಾಗಿ ಪಾಠ ಮಾಡಿದರು. ಪ್ರೊಫೆಸರ್ ರಾವ್ ಅತ್ಯಂತ ಸಂತುಷ್ಟರಾಗಿ ಮರುದಿನವೇ ಉದ್ಯೋಗಕ್ಕೆ ಹಾಜರಾಗಲು ಹೇಳಿದರು. ಉಪನ್ಯಾಸಕ ಹುದ್ದೆಯೇನೋ ಲಭಿಸಿತು, ಆದರೆ ಅದು ತಾತ್ಕಾಲಿಕವಾಗಿತ್ತು, ಏಕೆಂದರೆ ಅದು ಮೀಸಲು ಹುದ್ದೆಯಾಗಿತ್ತು. ಇವರ ಅತ್ಯುತ್ತಮ ಸೇವೆಯಿಂದ ಆನಂದಿತರಾಗಿದ್ದ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮುಲ್ಕಿ ಕಾಲೇಜಿನಿಂದ ಹೊರಹೋಗುತ್ತಿದ್ದಂತೆಯೇ ಮಂಗಳೂರಿನ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕ ಹುದ್ದೆ ದೊರೆಯುವಂತೆ ವಿಶೇಷ ಮುತುವರ್ಜಿ ವಹಿಸಿದರು. ಆದರೆ ಅದೂ ಕೂಡ ತಾತ್ಕಾಲಿಕ ಹುದ್ದೆಯೇ ಆಗಿತ್ತು. ಮಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿರುವಾಗಲೇ PhDಗಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಇಂದು ಚೆನ್ನೈ ಆಗಿರುವ ಅಂದಿನ IIT ಮದ್ರಾಸ್ನಲ್ಲಿ PhD ಫೆಲೋಶಿಪ್ಗೆ ಆಹ್ವಾನಿಸಿದ್ದರು. ಅದೇ ವೇಳೆ ಬೆಂಗಳೂರಿನಲ್ಲಿರುವ CMTI ಎಂಬ ಕೇಂದ್ರ ಸರ್ಕಾರದ ಸಂಸ್ಥೆಯಲ್ಲಿ ಹಿರಿಯ ತಾಂತ್ರಿಕ ಸಹಾಯಕ ಹುದ್ದೆಗೆ ಕರೆದಿದ್ದರು. ಎರಡಕ್ಕೂ ಅರ್ಜಿ ಹಾಕಿದರು. ಬಹು ಆಯ್ಕೆ ಪ್ರಶ್ನೆಗಳಿಗೆ, ಅರ್ಥಾತ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳಿಗೆ ಇವರು ಸರಿಯಾಗಿ ಉತ್ತರಿಸುವುದನ್ನು ಕಂಡ ಅವರ ರೂಮ್ಮೇಟ್ ಅವಧಾನಿ, ನಿನಗೆ ಎರಡೂ ಕಡೆ ಆಯ್ಕೆ ಆಗುತ್ತದೆ ಎಂದು ಭವಿಷ್ಯ ನುಡಿದಿದ್ದರು. ಅವರ ಮಾತು ನಿಜವಾಯಿತು. ಎರಡೂ ಕಡೆ ತೇರ್ಗಡೆಯಾಗಿದ್ದರು. CMTIನಲ್ಲಂತೂ ಅತ್ಯಂತ ಕ್ಲಿಷ್ಟಕರವಾದ ಪ್ರಶ್ನೆಗೆ ಉತ್ತರ ನೀಡಿದ್ದ ಇವರು ಆ ಪರೀಕ್ಷೆಯಲ್ಲಿಯೂ ಮೊದಲಿಗರಾಗಿ ಆಯ್ಕೆಯಾಗಿದ್ದರು. ಜೀವರಸಾಯನ ಪುಸ್ತಕದಲ್ಲಿ ವಿಸ್ತೃತವಾದ ವಿವರಣೆ ಇದೆ. ಮನೆಯ ಆರ್ಥಿಕ ದುಸ್ಥಿತಿ ನಿಮಿತ್ತವಾಗಿ IITಯಲ್ಲಿ PhD ಮಾಡುವ ಅಪೂರ್ವ ಅವಕಾಶವನ್ನು ತೊರೆದು CMTIನಲ್ಲಿ ನೌಕರಿಗೆ ಸೇರುವಂತಾದದ್ದು ಅವರ ಜೀವನದ ಒಂದು ದೊಡ್ಡ ದುರದೃಷ್ಟಕರ ಸಮಯ ಎನ್ನಬಹುದು. ಹಾಗಂತ ನೌಕರಿ ಉತ್ತಮವಾದದ್ದೇ ಆಗಿತ್ತು. ಶಾಲಾ ಕಾಲೇಜು ದಿನಗಳಲ್ಲಿ ಎದುರಿಸಿದ ಆರ್ಥಿಕ ಸಂಕಷ್ಟ, ಪಟ್ಟ ಬವಣೆಗಳ ವಿವರ ಅವರ ಜೀವರಸಾಯನ ಪುಸ್ತಕದಲ್ಲಿ ಹೃದಯಂಗಮವಾಗಿ ನಮೂದಾಗಿದೆ. ಒಂದೇ ನಿದರ್ಶನ ಹೇಳೋದಾದರೆ, ಮಾಸ್ಟರ್ ಡಿಗ್ರಿಗೆ ಸೀಟ್ ಸಿಗುವ ಸಂದರ್ಭದಲ್ಲಿ ಉಂಟಾದ ತೀವ್ರ ಅನಾರೋಗ್ಯ, ರಕ್ತಮಿಶ್ರಿತ ಆಮಶಂಕೆ ರೋಗದಿಂದ ಪೀಡಿತರಾಗಿ ತುಂಬ ಅಶಕ್ತಿಯಿಂದ ಹಾಸಿಗೆ ಹಿಡಿಯುವ ಸ್ಥಿತಿ ಬಂದಿತ್ತು. ಆ ಸಮಯದಲ್ಲಿಯೇ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ
MScಗೆ ಅರ್ಜಿ ಕೋರಿ ಪ್ರಕಟಣೆ ಬಂದಿತ್ತು. ಮನೆಯಲ್ಲಿ ದಿನಪತ್ರಿಕೆಯಾಗಲಿ ರೇಡಿಯೋ ಆಗಲಿ ಯಾವುದೇ ವ್ಯವಸ್ಥೆ ಇಲ್ಲದಿರುವುದರಿಂದ ಈ ವಿಷಯ ಇವರಿಗೆ ಗೊತ್ತೇ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನೆರವಿಗೆ ಬಂದದ್ದು ಅವರ ಆಪ್ತ ಸ್ನೇಹಿತ DD ಕಾಮತ್ತರು. ಎದ್ದು ಓಡಾಡುವ ಸಾಮರ್ಥ್ಯ ಕೂಡ ಇರದಂತಾಗಿದ್ದ ಇವರ ಅಂಕಪಟ್ಟಿಯನ್ನು ಕಾಲೇಜಿಗೆ ಹೋಗಿ ತರುವುದರಿಂದ ಹಿಡಿದು ಅರ್ಜಿ ಫಾರ್ಮ್ ತುಂಬಿಸಿ ಪೋಸ್ಟ್ ಮಾಡುವವರೆಗಿನ ಕೆಲಸ ಕೂಡ ಕಾಮತ್ತರೇ ಮಾಡಿದ್ದರು. ಈ ಸಂದರ್ಭದಲ್ಲಿ ಇವರೊಬ್ಬ ಸರ್ಕಾರಿ ನೌಕರರ ಮಗನಾಗಿಯೂ ಹಣದ ಕೊರತೆ ಏಕಾಗಿತ್ತು ಎಂಬುದನ್ನು ನಿಮಗೆ ಹೇಳಲೇಬೇಕು. ಇವರ ಪೂಜ್ಯ ತಂದೆಯವರು ತುಂಬಿದ ಸಂಸಾರವನ್ನು ಬಂದ ಸಂಬಳದಲ್ಲಿಯೇ ಕಷ್ಟಪಟ್ಟು ಪೊರೆಯುತ್ತಿದ್ದರು. ಲಂಚ ಭ್ರಷ್ಟಾಚಾರದಿಂದ ಹರದೂರ ಇದ್ದ ಪ್ರಾಮಾಣಿಕರಾಗಿದ್ದರು. ಹೀಗಾಗಿ ಕೌಟುಂಬಿಕ ಆರ್ಥಿಕ ಸ್ಥಿತಿ ಬಹಳ ಬಿಗುವಾಗಿತ್ತು. ಆ ಬಗ್ಗೆ ಕೊಂಚ ವಿಸ್ತರಿಸಿ ಈ ವಿಡಿಯೋದ ಕೊನೆ ಭಾಗದಲ್ಲಿ ಹೇಳ್ತೇನೆ. ಸಂಕಷ್ಟದ ವಿಚಾರ ಮಾತ್ರ ಅಲ್ಲ, ಅವರ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಹಾಸ್ಯರಸ ಪ್ರಧಾನವಾದ ಘಟನೆಗಳು ಹಲವಾರು ನಡೆದಿವೆ. ಒಮ್ಮೆ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವಾಗ ಬಾಲಕ ಸುಬ್ರಾಯ ತಪ್ಪೆಸಗದಿದ್ದರೂ ಶಿಕ್ಷಕರು ಶಿಕ್ಷಿಸಲು ಮುಂದಾದರು. ಈ ತರಗತಿಯಲ್ಲಿ ನೀನು ಬಗ್ಗಿ ನಿಲ್ಲಬೇಕು ಎಂದು ಹೇಳಿದಾಗ ಬಾಲಕ ಸುಬ್ರಾಯ ಒಮ್ಮೆ ಬಗ್ಗಿ ಕೂಡಲೇ ನಿಂತು ಬಿಟ್ಟ. ಹಾಗೇಕೆ ಮಾಡಿದೆಯೋ, ತರಗತಿ ಪೂರ್ತಿ ಬಗ್ಗಿಯೇ ನಿಲ್ಲು ಎಂದು ನಾನು ಹೇಳಿದ್ದು ಎಂದು ಶಿಕ್ಷಕರು ಗದರಿದಾಗ ಸುಬ್ರಾಯ ಹೇಳಿದ, ಹಿರಿಯರೆಂದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಒಮ್ಮೆ ಬಗ್ಗಿ ನಂತರ ನಿಂತೆ. ನನ್ನದೇನೂ ತಪ್ಪಿಲ್ಲದಾಗ ನಾನೇಕೆ ಇದನ್ನು ಪಾಲಿಸಬೇಕು ಎಂದು ಶಿಕ್ಷಕರನ್ನೇ ಪ್ರಶ್ನಿಸಿದಾಗ ಶಿಕ್ಷಕರಿಗೆ ತಮ್ಮ ತಪ್ಪಿನ ಅರಿವಾಗಿ ಸುಮ್ಮನಾಗಿದ್ದರು. ಮಾಧ್ಯಮಿಕ ಶಾಲೆಯಲ್ಲಿ ಓದುತ್ತಿರುವಾಗ ಅಂದಿನ ಮುಖ್ಯಾಧ್ಯಾಪಕರು ತಮ್ಮ ಕಾಲುಗಳನ್ನು ಮೇಜಿನ ಮೇಲೆ ಇಟ್ಕೊಳ್ತಾ ಇದ್ದರು. ಅಲ್ಲದೆ ಅದೇ ಭಂಗಿಯಲ್ಲಿರುವಾಗ ಏನಾದರೂ ತಪ್ಪು ಮಾಡಿದ ವಿದ್ಯಾರ್ಥಿಗಳಿಗೆ ತಮ್ಮ ಕೊಠಡಿಗೆ ಕರೆಸಿ ಹಸ್ತದ ಮೇಲೆ ಬಲವಾದ ಏಟು ಕೊಡ್ತಾ ಇದ್ದರು. ಬಡತನದ ನಿಮಿತ್ತದಿಂದ ಒಂದೇ ಸಮವಸ್ತ್ರ ಬಟ್ಟೆ ಇದ್ದ ಸುಬ್ರಾಯ ತೊಳೆದ ಬಟ್ಟೆ ಒಣಗಿಲ್ಲವೆಂದು ಸಮವಸ್ತ್ರ ಧರಿಸಿ ಹೋಗಿರಲಿಲ್ಲ. ಅದು ಧಾರಾಕಾರ ಮಳೆ ಸುರಿಯುವ ದಿನವಾಗಿತ್ತು. ರಿವಾಜಿನಂತೆ ಏಟು ಹಾಕಲು ಕರೆದಾಗ ಸುಬ್ರಾಯ ಅವರ ಕಾಲುಗಳ ಮೇಲ್ಭಾಗದಲ್ಲಿ ತನ್ನ ಹಸ್ತ ಬರುವಂತೆ ಹಿಡಿದ. ಇನ್ನೇನು ಬಲವಾಗಿ ಏಟು ಬೀಳುತ್ತದೆ ಅನ್ನುವಾಗ ಸರ್ರನೆ ಕೈಯನ್ನು ಹಿಂತೆಗೆದ. ಕಾರಣ ಏಟು ಹೆಡ್ ಮಾಸ್ಟರ್ ಕಾಲಿನ ಮೇಲೆಯೇ ಬಿತ್ತು. ನಂತರ ಮತ್ತೆರಡು ಏಟನ್ನು ಈತನಿಗೆ ಹೊಡೆದರೂ ಅದು ಬೇರೆ ವಿಚಾರ. ಆದರೆ ಸಾರ ವಿಚಾರಿಸದೆ ಹೊಡೆಯುತ್ತಾ ಇದ್ದ ಮಾಸ್ಟರ್ಗೆ ಒಂದು ಪಾಠ ಅಲ್ಲಿ ಆಗಿತ್ತು. ವೃತ್ತಿ ಜೀವನದಲ್ಲಿ ಕೂಡ ಆದರ್ಶ ಮೆರೆದ ವ್ಯಕ್ತಿ ಅವರು. CMTIನಲ್ಲಿ ವಿಜ್ಞಾನಿಯಾಗಿ ಬೆಂಗಳೂರಿನಲ್ಲಿ 5 ಮಾರ್ಚ್ 1984ರಂದು ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದ ವಿಷಯ ಆಗ ಪ್ರಸ್ತಾಪಿಸಿದ್ದೆ. ಕರ್ತವ್ಯವೇ ದೇವರೆಂಬುದನ್ನು ಪಾಲಿಸಿದವರು ಅವರು. ಈ ಸಂದರ್ಭದ ಹಲವು ಸ್ಮರಣೀಯ ಸಂದರ್ಭಗಳಲ್ಲಿ ಒಂದೆರಡನ್ನು ಹೇಳ್ತೇನೆ ಕೇಳಿ. ಕಿರಿಯ ವಿಜ್ಞಾನಿಯಾಗಿ ತಾಂತ್ರಿಕ ಸಹಾಯಕರಾಗಿ ವೃತ್ತಿ ಪ್ರಾರಂಭಿಸಿದ ಅವರು ಹಂತ ಹಂತವಾಗಿ ಮುಂಬಡ್ತಿ ಪಡೆಯುತ್ತಾ ಹಿರಿಯ ವಿಜ್ಞಾನಿಯಾಗಿ ನಿವೃತ್ತರಾಗುವ ತನಕ ಅವರ ಸಂಸ್ಥೆಯ ರಸಾಯನಶಾಸ್ತ್ರ ವಿಭಾಗಕ್ಕೆ ಉನ್ನತ ಮಟ್ಟದ ಸ್ಥಾನಮಾನ ತಂದುಕೊಟ್ಟರು. ಇವರು 1996ರಲ್ಲಿ ಭಗೀರಥ ಪ್ರಯತ್ನ ಮಾಡಿ ಅವರ ವಿಭಾಗಕ್ಕೆ ಕಂಪ್ಯೂಟರೈಸ್ಡ್ ಸ್ಪೆಕ್ಟ್ರೋಮೆಟ್ರಿ ಎಂಬ ಅತ್ಯಾಧುನಿಕ ಉಪಕರಣವನ್ನು ದೊರಕುವಂತೆ ಮಾಡಿದರು. ಹಾಗೂ ಆಧುನಿಕ ಯಂತ್ರೋಪಕರಣಗಳ ಬಳಕೆ ಸಂಬಂಧಿಸಿದ ತರಬೇತಿಗಳನ್ನು ಅಮೆರಿಕ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಪಡೆದು ಬಂದರು. ಆ ಉಪಕರಣ ದೊರೆಯದಿದ್ದರೆ ಖಾಸಗಿ ಪ್ರಯೋಗಾಲಯಗಳೊಡನೆ ಸ್ಪರ್ಧಿಸಲಾಗದೆ ವಿಭಾಗವೇ ಮುಚ್ಚಿ ಹೋಗುವ ಸಾಧ್ಯತೆ ಇತ್ತು. ಹೀಗಾಗಿ ಸೊರಗುತ್ತಿದ್ದ ಪ್ರಯೋಗಾಲಯದ ಬೆನ್ನೆಲುಬಾಗಿ ನಿಂತು ಅದು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಹೆಗ್ಗಳಿಕೆ ಇವರದ್ದು. ಮೇಲಾಧಿಕಾರಿಗಳ ಅನವಶ್ಯಕ ದರ್ಪಕ್ಕೆ ಬೆದರದೆ ಕೈಕೆಳಗಿನ ಅಧಿಕಾರಿಗಳ ಕಷ್ಟಕ್ಕೆ ನೆರವಾಗುತ್ತಿದ್ದ ಅವರ ನಡೆನುಡಿಗಳು ಆದರ್ಶಪ್ರಾಯವಾದುದು. ಒಂದು ನಿದರ್ಶನ ನೋಡುವುದಿದ್ದರೆ ಅವರ ಕೈಕೆಳಗಿನ ಅಧಿಕಾರಿಯೊಬ್ಬರು ನಿಷ್ಠಾವಂತ ಕೆಲಸಗಾರರೇನೋ ಆಗಿದ್ದರು. ಆದರೆ ವಿಷಯಜ್ಞಾನ ಅಷ್ಟಕ್ಕಷ್ಟೇ ಆಗಿತ್ತು. ಆದರೂ ಅವರು ಹೊಂದಿಸಿಕೊಂಡು ಹೋಗುತ್ತಿದ್ದರು. ಒಮ್ಮೆ NABLನವರು ಇವರ ವಿಭಾಗಕ್ಕೆ ಆಡಿಟಿಂಗ್ಗೆ ಬಂದರು. ಆಗ ತಜ್ಞರು ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಇವರ ಅಸಿಸ್ಟೆಂಟ್ಗೆ ಉತ್ತರಿಸಲು ಬರುತ್ತಿರಲಿಲ್ಲ. ಎಲ್ಲವನ್ನೂ ಅವಧಾನಿಯವರೇ ಉತ್ತರಿಸುತ್ತಿದ್ದರು. ಆಗ ಆಡಿಟರ್, ನೀವು ಉತ್ತರಿಸಬೇಡಿ, ನೀವು ಜ್ಞಾನವಂತರೆಂದು ಗೊತ್ತು,
ಆದರೆ ನಿಮ್ಮ ಅಸಿಸ್ಟೆಂಟ್ ಉತ್ತರಿಸಲಿ ಎಂದಾಗ ಇನ್ನೂ ಕೆಲಸ ಕೆಟ್ಟಿತು ಎಂದು ಎಣಿಸಿದ ಅವಧಾನಿಯವರು ಚಾಣಕ್ಯ ತಂತ್ರ ಉಪಯೋಗಿಸಿದರು. ಅದೇನೆಂದರೆ ಆಡಿಟರ್ರಿಗೆ ಹೊಗಳಲು ಪ್ರಾರಂಭಿಸಿದರು. ಸರ್, ನೀವು ಅದ್ಭುತವಾಗಿ ಉತ್ತಮ ಪ್ರಶ್ನೆಗಳನ್ನು ಕೇಳುತ್ತೀರಿ. ನಿಮ್ಮ ಪ್ರಶ್ನೆಗಳು ಎಂಥವು ಅಂದರೆ ನಮ್ಮ ಜ್ಞಾನ ಕೂಡ ವೃದ್ಧಿಯಾಗುತ್ತದೆ ಎಂದದ್ದೇ ತಡ. ಅವರು ಮತ್ತೆ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಿ ತಾನು ಮಾಡಿದ ಸಾಧನೆಗಳನ್ನು ಹೇಳಿಕೊಳ್ಳಲು ಪ್ರಾರಂಭಿಸಿಬಿಟ್ಟರು. ಅಸಿಸ್ಟೆಂಟ್ರನ್ನು ಬೀಸುವ ದೊಣ್ಣೆಯಿಂದ ಅವಧಾನಿಯವರು ತಪ್ಪಿಸಿದರು. ಹಾಗೆಯೇ ದುರಾಚಾರವನ್ನು ಅಂಟಿಸಿಕೊಂಡಿದ್ದ ಕೆಳನೌಕರನೋರ್ವನನ್ನು ಉಪಾಯದಿಂದ ಲ್ಯಾಬ್ ಪ್ರವೇಶಿಸದಂತೆ ಮಾಡಿ ಆಫೀಸಿನ ಪ್ರವೇಶ ದ್ವಾರದಲ್ಲಿ ಕುಳಿತುಕೊಳ್ಳುವ ಕೆಲಸಕ್ಕೆ ಹಚ್ಚಿದರು. ಇನ್ನು ಅತ್ಯಾಧುನಿಕ ಉಪಕರಣಗಳನ್ನು ತಮ್ಮ ವಿಭಾಗಕ್ಕೆ ತರಿಸುವ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿದ್ದಾಗ ದಿವ್ಯ ನಿರ್ಲಕ್ಷ್ಯ ತೋರುತ್ತಿದ್ದ ಸಂಸ್ಥೆಯ ಅತ್ಯುನ್ನತ ಅಧಿಕಾರಿಗೆ ತಾತ್ವಿಕವಾಗಿ ಏರುಧ್ವನಿಯಿಂದ ಪ್ರತಿಭಟನೆ ಮಾಡಲಿಕ್ಕೂ ಹಿಂದೇಟು ಹಾಕದ ದಿಟ್ಟ ಅವರು. ಒಟ್ಟಿನಲ್ಲಿ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಎಂಬ ಸುಭಾಷಿತೋಕ್ತಿಯ ಸಾಕಾರ ಮೂರ್ತಿ ಅವರು. ತಾತ್ಪರ್ಯ ಸಂದರ್ಭ ಬಂದರೆ ವಜ್ರದಷ್ಟು ಕಠಿಣರಾಗಬಲ್ಲವರು. ಸಜ್ಜನರ ಪಾಲಿಗೆ ಹೂವಿನಷ್ಟು ಮೃದು ಮನದವರು ಅವರು. ಅವರ ಸಂಸ್ಥೆಯ ಮರ್ಯಾದೆ ಕಾಪಾಡಿದ ಒಂದು ಘಟನೆ ಉಲ್ಲೇಖನೀಯವಾದುದು. ಒಮ್ಮೆ ಅವರು ಕೆಲಸ ಮಾಡುತ್ತಿದ್ದ ಸಂಸ್ಥೆಯ ಮೆಟ್ರೋಲಾಜಿ ವಿಭಾಗದವರು ಅನ್ಸರ್ಟನಿಟಿ ಆಫ್ ಮೆಜರ್ಮೆಂಟ್ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತರಬೇತಿ ಶಿಬಿರ ಏರ್ಪಡಿಸಿದ್ದರು. HALನಿಂದ ಸುಮಾರು 20 ಜನ ಉದ್ಯೋಗಿಗಳು ಈ ಶಿಬಿರದಲ್ಲಿ ಭಾಗವಹಿಸಲು ಬಂದಿದ್ದರು. ಇವರ ಸಂಸ್ಥೆಯವರು ಈ ಶಿಬಿರದ ಶೀರ್ಷಿಕೆಯಲ್ಲಿ ಇದು ಮೆಟ್ರೋಲಾಜಿ ಕ್ಯಾಲಿಬ್ರೇಷನ್ ವಿಷನ್ ವಿಷಯಕ್ಕೆ ಸಂಬಂಧಿಸಿದ್ದೋ ಅಥವಾ ಕೆಮಿಕಲ್ ಟೆಸ್ಟಿಂಗ್ ಸಂಬಂಧಪಟ್ಟಿದ್ದೋ ಅಂತ ಸ್ಪಷ್ಟವಾಗಿ ತಿಳಿಯಪಡಿಸದೆ ಕೇವಲ ಅನ್ಸರ್ಟೆನಿಟಿ ಅಂತಷ್ಟೇ ಪ್ರಕಟಿಸಿದ್ದರು. ಆದರೆ ಈ ತರಬೇತಿಗೆ ತಯಾರಿ ನಡೆಸಿದವರು ಇವರ ಆಫೀಸಿನ ಮೆಟ್ರೋಲಾಜಿ ವಿಭಾಗದವರಾಗಿತ್ತು. ನಿಗದಿತ ದಿನ ಬೆಳಿಗ್ಗೆ 9 ಗಂಟೆಗೆ ಎಲ್ಲ 20 ಜನ HAL ಉದ್ಯೋಗಿಗಳು ಬಂದು ಕ್ಲಾಸ್ ರೂಮಿನಲ್ಲಿ ಕುಳಿತಾದ ಮೇಲೆ ಗೊತ್ತಾಯಿತು ಬಂದವರೆಲ್ಲ ಕೆಮಿಕಲ್ ಟೆಸ್ಟಿಂಗ್ ವಿಭಾಗದವರಾಗಿತ್ತು. ಆಗ ಮೆಟ್ರೋಲಾಜಿ ವಿಭಾಗದವರಿಗೆ ಏನು ಮಾಡುವುದೆಂದು ತೋಚಲಿಲ್ಲ. ಅವರು ತಯಾರಿ ಮಾಡಿಕೊಂಡ ಮೆಟ್ರೋಲಾಜಿ ಸಂಬಂಧಪಟ್ಟ ವಿಷಯಗಳನ್ನು ಕಲಿಸಿದರೆ ಆ ಬಂದವರಿಗೆ ಏನೂ ಅರ್ಥವಾಗಲಿಕ್ಕಿಲ್ಲ. ಆಗ ಸಂಸ್ಥೆಗೆ ಆಪತ್ ಬಾಂಧವನಂತೆ ನೆನಪಾದದ್ದು SS ಅವಧಾನಿಯವರು. ಇವರ ಬಳಿ ವಿನಂತಿಸಿದರು. ನಾವು ಇಕ್ಕಟ್ಟಿನಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ. ಇದು ನಮ್ಮ ಸಂಸ್ಥೆಯ ಮರ್ಯಾದೆ ಪ್ರಶ್ನೆ. ಹೇಗಾದರೂ ಮಾಡಿ ಒಂದು ದಿನ ಈ ಕ್ಲಾಸನ್ನು ನೀವು ನಿರ್ವಹಿಸಬೇಕು ಅಂತ ಕೇಳಿದರು. ಅವರು ಸಾಮಾನ್ಯವಾಗಿ ಅವರಿಗೆ ವಹಿಸಿದ ಯಾವುದೇ ಕೆಲಸಕ್ಕೆ ನೋ ಅನ್ನುವುದೇ ಇಲ್ಲ. ಏಕೆಂದರೆ ಅವರ ಹೆಸರೇ SS ಅವಧಾನಿ. ಕೇವಲ ಅರ್ಧ ಗಂಟೆಯಲ್ಲಿ ಉಪನ್ಯಾಸದ ರೂಪರೇಷೆಯನ್ನು ಮಾಡಿ ಬಂದ ಶಿಬಿರಾರ್ಥಿಗಳಿಗೆ ಒಂದು ದಿನದ ಉಪನ್ಯಾಸವನ್ನು ಅದ್ಭುತವಾಗಿ ನೀಡಿದರು. ಏನೂ ತಯಾರಿಲ್ಲದೆ ಒಂದು ದಿನ ಪಾಠ ಮಾಡುವುದು ತಮಾಷೆಯ ಸಂಗತಿ ಅಲ್ಲ. ಶಿಬಿರಾರ್ಥಿಗಳು ಅವರ ಅಭಿಪ್ರಾಯ ತಿಳಿಸುವಾಗ ಹೇಳಿದ್ದೇನೆಂದರೆ, ನಾವು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೆವೋ ಅದು ಫಲಿಸಿದೆ ಎಂದು. ಬಂಧುಗಳೇ, ಇನ್ನು ವಿಶೇಷವಾಗಿ ಅವರ ಇಂತಹ ಪ್ರತಿಭೆಯ ಬಗ್ಗೆ ವಿವರಿಸುತ್ತೇನೆ. ಇದು ಕೇವಲ ಅವರ ಪ್ರತಿಭಾವಲೋಕನ ಅಷ್ಟೇ ಅಲ್ಲ, ಸಮಾಜಕ್ಕೆ, ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ ಸಂಗತಿಗಳು ಇದರಿಂದ ದೊರೆಯುತ್ತದೆ. ತಪ್ಪದೇ ವೀಕ್ಷಿಸಿ. ವಿಜ್ಞಾನಿ SS ಅವಧಾನಿಯವರಿಗೆ ಸುಲಭವಾಗಿ ದೊರಕುವ ವಸ್ತುಗಳನ್ನು ಉಪಯೋಗಿಸಿ ಸರಳ ವಿಜ್ಞಾನ ಪ್ರಯೋಗಗಳನ್ನು ಮಾಡಿ ತೋರಿಸಿ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ಅದ್ಭುತ ಸಾಮರ್ಥ್ಯ ಕರಗತವಾಗಿದೆ. ಗಂಭೀರ ಅಪಘಾತ ಆಗುವುದಕ್ಕಿಂತ ಮೊದಲು ಹಾಗೂ ಚೇತರಿಸಿಕೊಂಡ ನಂತರ ಕೂಡ ಹಲವಾರು ಶಾಲೆಗಳಿಗೆ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಉಚಿತವಾಗಿ 400ಕ್ಕೂ ಹೆಚ್ಚು ವಿಜ್ಞಾನ ಸಂವಹನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಮಕ್ಕಳಿಗಾಗಿ ಮತ್ತು ಶಿಕ್ಷಕರಿಗಾಗಿ ಇವರು ಕೊಡುವ ಉಪನ್ಯಾಸಗಳ ಕೆಲವು ವಿಷಯ ಇಂತಿವೆ. ವಿಜ್ಞಾನದೊಂದಿಗೆ ಮೋಜು, ಗಣಿತದೊಂದಿಗೆ ಮೋಜು, ಆದರ್ಶ ಶಿಕ್ಷಕರಿಗೆ ಇರಬೇಕಾದ ಗುಣಲಕ್ಷಣಗಳು, ಆದರ್ಶ ವಿದ್ಯಾರ್ಥಿಯ ಗುಣಗಳು, ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಆಧ್ಯಾತ್ಮಿಕ ಸಂಗತಿಗಳು, ಪ್ರದೂಷಣೆ,
ಸಂಪನ್ಮೂಲಗಳ ಸದ್ಬಳಕೆ ಮತ್ತು ಉಳಿತಾಯ, ವ್ಯಕ್ತಿ ಹಾಗೂ ವ್ಯಕ್ತಿತ್ವ. ಕೆಲವು ಕಡೆ ಕನ್ನಡದಲ್ಲಿ, ಇನ್ನು ಕೆಲವು ಕಡೆ ಇಂಗ್ಲಿಷ್ನಲ್ಲಿ ಹಲವಾರು ಬಾರಿ ದೇಶ ವಿದೇಶಗಳಲ್ಲಿರುವ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸ ಮಾಡಿದ್ದಾರೆ. 9 ಬಾರಿ ಒಮನ್ ದೇಶಕ್ಕೆ ಪ್ರಯೋಗಾಲಯಗಳ ತರಬೇತುದಾರರಾಗಿ ಹೋಗಿದ್ದರು. ಆಗ ಮಸ್ಕತ್ನ ಕನ್ನಡ ಸಂಘವು ವಿದ್ಯಾರ್ಥಿಗಳಿಗಾಗಿ ಒಂದು ಕಾರ್ಯಕ್ರಮ ಏರ್ಪಡಿಸಿತ್ತು. ನೋಡಿ, ಆ ಕಾರ್ಯಕ್ರಮದ ಕೆಲ ವಿಡಿಯೋ ತುಣುಕುಗಳನ್ನು ತೋರಿಸುತ್ತೇವೆ. ಇವರ ಉಪನ್ಯಾಸಗಳ ಪ್ರಯೋಜನ ಪಡೆದ ಸಂಸ್ಥೆಗಳು, ಪ್ರಯೋಗಾಲಯಗಳು, ಕಾರ್ಖಾನೆಗಳ ಸಂಕ್ಷಿಪ್ತ ಪಟ್ಟಿಯನ್ನು ಒಮ್ಮೆ ನೋಡೋಣವೇ? ಏರ್ಫೋರ್ಸ್ ಸ್ಟೇಷನ್ ಕೊಯಂಬತ್ತೂರ್, L&T ಕೊಯಂಬತ್ತೂರ್ ಆ್ಯಂಡ್ ದೊಡ್ಡಬಳ್ಳಾಪುರ, DRDO ಪುಣೆ, NAQAS ನೇವಲ್ ಬೇಸ್ ಕೊಚ್ಚಿನ್, ನೇವಿ ಶಿಪ್ಯಾರ್ಡ್ ಕೊಚ್ಚಿನ್, ಸನ್ಸೇರಾ ಎಂಜಿನಿಯರಿಂಗ್ ಬೊಮ್ಮಸಂದ್ರ, UTC ಏರೋಸ್ಪೇಸ್ ವೈಟ್ಫೀಲ್ಡ್, SKF ಬೇರಿಂಗ್ಸ್ ಬೊಮ್ಮಸಂದ್ರ, ಡೈನಮಿಕ್ ಟೆಕ್ನಾಲಜಿ ಪೀಣ್ಯ, ಫ್ರಾನಿಕ್ ಕೆಲಿನ್ ಪೀಣ್ಯ, ETDC ಜಾಲಹಳ್ಳಿ, AQIL ಬ್ಯಾಂಗ್ಳೂರ್ BIVN, ಅಂಕಿತ್ ಫಾಸ್ಟ್ನರ್ಸ್ ಬ್ಯಾಂಗ್ಳೂರ್, ಭಾರತ್ ಫೋರ್ಜ್ ಪುಣೆ, GE ಏರೋಸ್ಪೇಸ್ ಪುಣೆ, BANS ಮಿಲ್ಕ್ ಡೈರಿ ಪಲನ್ಪುರ್ ಗುಜರಾತ್, PAEW ಮಸ್ಕಟ್ ಒಮನ್, ಗೋಲ್ಡ್ ರಿಫೈನರಿ ಘನಾ ಆಫ್ರಿಕಾ, ಮೆಟಲ್ ಸ್ಕ್ಯಾನ್ ಅನಾಲಿಟಿಕಲ್ ಮುಂಬೈ, ಆಕ್ಯುರೇಟ್ ಟೆಸ್ಟಿಂಗ್ ಸೆಂಟರ್ ಅಲಹಾಬಾದ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬ್ಯಾಂಗಲೋರ್, ಯೋಕೋಹಾಮಾ ಆಫ್ ರೋಡ್ ಟೈರ್ಸ್ ಮಧುರೈ, BMS ಎಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್, ಗವರ್ಮೆಂಟ್ ಎಂಜಿನಿಯರಿಂಗ್ ಕಾಲೇಜ್ ಸಲೇಂ, ನಾಗಾರ್ಜುನ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಚಿಕ್ಕಬಳ್ಳಾಪುರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿರುಪತಿ. ಅವಧಾನಿಯವರು ಅವರ ಆಫೀಸ್ ಹಾಗೂ ಇತರ ಕಂಪನಿಗಳಲ್ಲಿ ಮಾಡುವ ಉಪನ್ಯಾಸಗಳ ವಿಷಯ ಇಂತಿವೆ: ಮೆಜರ್ಮೆಂಟ್ ಅನ್ಸರ್ಟೆನಿಟಿ ಬೋತ್ ಬೈ GUM ಆ್ಯಂಡ್ MCS ಮೆಥಡ್, ಲ್ಯಾಬೊರೇಟರಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಆಸ್ ಪರ್ ISO 17025, machine condition monitoring through oil analysis, surface finishing, selection of material, chemical, mechanical and metallographic testing, failure analysis, non-destructive testing, theory and principles of optical emission spectrometric, corrosion mechanisms. ಅವಧಾನಿಯವರ ವೈಜ್ಞಾನಿಕ ಉಪನ್ಯಾಸದ ಕುರಿತು ಪಾಲ್ಗೊಂಡವರ ಪ್ರತಿಕ್ರಿಯೆ ಎಂಥ ಅದ್ಭುತವಾಗಿದೆ ನೋಡಿ. ಕೆಲವನ್ನು ಮಾತ್ರ ಇಲ್ಲಿ ಪ್ರಸ್ತಾಪಿಸುತ್ತೇನೆ. ಕೊಚ್ಚಿನ್ ನೇವಲ್ ಬೇಸ್ನ ಕ್ಯಾಪ್ಟನ್ ಹೇಳ್ತಾರೆ, ವೈಲ್ ಟೀಚಿಂಗ್ ದ ಸಬ್ಜೆಕ್ಟ್ ಯು ಆಲ್ಸೋ ಶೋಡ್ ಅಸ್ ದ ಪಾತ್ ಫಾರ್ ಹ್ಯಾಪಿನೆಸ್. ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ರಿಟೈರ್ಡ್ ಅಡಿಷನಲ್ ಜನರಲ್ ಮ್ಯಾನೇಜರ್ ಡಾಕ್ಟರ್ ಸೀತಾರಾಮು ಅವರು ಬರೆದಿದ್ದಾರೆ, ಯು ಅಟ್ರಾಕ್ಟ್ ದ ಅಟೆನ್ಷನ್ ಆಫ್ ದ ಪಾರ್ಟಿಸಿಪೆಂಟ್ ಲೈಕ್ ಅ ಮ್ಯಾಗ್ನೆಟ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ನ ಹಿರಿಯ ವಿಜ್ಞಾನಿಯೊಬ್ಬರು ಅಭಿಪ್ರಾಯಿಸಿದ್ದಾರೆ, ಯು ಆರ್ ನಾಟ್ ಜಸ್ಟ್ ಅ ಟೀಚರ್ ಹೂ ಟೀಚಸ್, ಬಟ್ ಯು ಆರ್ ಅ ಟೀಚರ್ ಹೂ ಇನ್ಸ್ಪೈರ್ಸ್. ಪೂರ್ಣಪ್ರಜ್ಞಾ ಹೈಸ್ಕೂಲ್ ಉಡುಪಿ ಇದರ ಬೆಂಗಳೂರು ಶಾಖೆಯ ಹೆಡ್ ಮಾಸ್ಟರ್ ಹೇಳಿದ್ದಾರೆ, ಯುವರ್ ನೇಮ್ ಇಸ್ SS ಅವಧಾನಿ. SS ಸ್ಟ್ಯಾಂಡ್ಸ್ ಫಾರ್ ಸಿಂಪ್ಲಿ ಸೂಪರ್ಬ್. ಕೊಯಿಮತ್ತೂರಿನ ಏರ್ಫೋರ್ಸ್ ಸ್ಟೇಷನ್ನ ಕಮಾಂಡರ್ ಈ ರೀತಿ ಅಭಿಪ್ರಾಯಿಸಿದ್ದಾರೆ, ಯು ಟಾಟ್ ಇನ್ ಸಚ್ ಅ ವೇ ದಟ್ ವಿ ವಿಲ್ ನಾಟ್ ಓನ್ಲಿ ರಿಮೆಂಬರ್ ಯು ಫಾರ್ ಎವರ್ ಆ್ಯಂಡ್ ಆಲ್ಸೋ ವಿಲ್ ನಾಟ್ ಫರ್ಗೆಟ್ ದ ಸಬ್ಜೆಕ್ಟ್. ನಾಗಾರ್ಜುನ ಕಾಲೇಜ್ ಆಫ್ ಎಂಜಿನಿಯರಿಂಗಿನ ಪ್ರೊಫೆಸರ್ ಹೇಳಿದ್ದಾರೆ, ಕೈಂಡ್ಲಿ ಕಂಟಿನ್ಯೂ ಟೀಚಿಂಗ್ ಆಸ್ ಲಾಂಗ್ ಆಸ್ ಯು ಕ್ಯಾನ್ ಸೊ ದಟ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಇನ್ ಜನರಲ್ ದ ಕಂಟ್ರಿ ವಿಲ್ ಬಿ ಬೆನಿಫಿಟೆಡ್. ನ್ಯಾಷನಲ್ ಮೆಟಲರ್ಜಿಕಲ್ ಲ್ಯಾಬೊರೇಟರಿಯ ನಿವೃತ್ತ ವಿಜ್ಞಾನಿ ಹೇಳಿದ್ದ ಮಾತು ಅಮೋಘವಾಗಿದೆ. ಅವರು ಹೇಳ್ತಾರೆ, ನಾನು 500ರ ಆಸುಪಾಸು ಉಪನ್ಯಾಸಗಳನ್ನು ನನ್ನ 37 ವರ್ಷಗಳ ಸರ್ವಿಸ್ನಲ್ಲಿ ಕೇಳಿದ್ದೇನೆ. ಅದರಲ್ಲಿ ನಿಮ್ಮದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಅವರದ್ದೇ ಮಾತುಗಳಲ್ಲಿ ಹೇಳುವುದಾದರೆ, ಐ ಹ್ಯಾವ್ ಅಟೆಂಡೆಡ್ ಅರೌಂಡ್ 500 ಲೆಕ್ಚರ್ಸ್ ಇನ್ ಮೈ ಸರ್ವಿಸ್ ಸ್ಪ್ಯಾನ್ ಆಫ್ 37 ಇಯರ್ಸ್ ಇನ್ ನ್ಯಾಷನಲ್ ಮೆಟಲರ್ಜಿಕಲ್ ಲ್ಯಾಬೊರೇಟರಿ. ಯುವರ್ ಲೆಕ್ಚರ್ ವಾಸ್ ದ ಬೆಸ್ಟ್ ಅಮಂಗ್ ಆಲ್. ಇದೇ ರೀತಿ ಸೆಂಟ್ರಲ್ ಪವರ್ ವರ್ಕ್ ಡಿಪಾರ್ಟ್ಮೆಂಟ್ CPWDಯ ನಿವೃತ್ತ ಚೀಫ್ ಎಂಜಿನಿಯರ್ ಡಾಕ್ಟರ್ ಚಿನ್ನಸ್ವಾಮಿ ಹೇಳ್ತಾರೆ, ಇನ್ ಮೈ 40 years ಆಫ್ ಪ್ರೊಫೆಷನಲ್ ಸರ್ವಿಸ್ ಐ ನೆವರ್ ಹರ್ಡ್ ಸಚ್ ಎಕ್ಸಲೆಂಟ್ ಲೆಕ್ಚರ್ ಫ್ರಮ್ ಎನಿಬಡಿ ಆನ್ ಎನಿ ಟಾಪಿಕ್. ಬಂಧುಗಳೇ, ಈ ರೀತಿಯ ಅಭಿಪ್ರಾಯಗಳು ಇನ್ನೂ ಅನೇಕ ಇವೆ. ಅವರು ನೀಡಿದ ಹಲವಾರು ಉಪನ್ಯಾಸಗಳು ಧ್ವನಿಮುದ್ರಿತವಾಗಿಲ್ಲ ಎಂಬುದು ಬೇಸರದ ಸಂಗತಿ. ಧ್ವನಿಮುದ್ರಿತ ಕೆಲವನ್ನು ಮಾದರಿಗಾಗಿ ಮಾತ್ರ ಇಲ್ಲಿ ಕೇಳಿಸ್ತೇವೆ. ಎಲ್ಲರಿಗೂ ನಮಸ್ಕಾರ.
ಇವತ್ತು ನಾನು ಆಯ್ಕೆ ಮಾಡಿಕೊಂಡ ವಿಷಯ ಸೌಂದರ್ಯ ಅಂತ. ಮಹಿಳೆಯರು ಭಾಳ ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ಸ್ವಲ್ಪ ವಿರುದ್ಧವಾಗಿ ಮಾತಾಡ್ತೀನಿ. ಸೌಂದರ್ಯದಲ್ಲಿ 2 ವಿಧಗಳು. ಒಂದು ಆಂತರಿಕ ಸೌಂದರ್ಯ, ಇನ್ನೊಂದು ಬಾಹ್ಯ ಸೌಂದರ್ಯ. ಬಾಹ್ಯ ಸೌಂದರ್ಯವನ್ನ ನೋಡಲಿಕ್ಕೆ ನಮ್ಮ ಕಣ್ಣುಗಳೇ ಬೇಕು, ಆದರೆ ಆಂತರಿಕ ಸೌಂದರ್ಯವನ್ನ ಅನುಭವಿಸಿಯೇ ಆನಂದಿಸಬೇಕು. ಬಾಹ್ಯ ಸೌಂದರ್ಯ ನಮ್ಮ ಆಯ್ಕೆಗೆ ನಿಲುಕದ, ನಮ್ಮ ಹಿಡಿತದಲ್ಲಿ ಇಲ್ಲದ ಸಂಗತಿ. ಅಂದರೆ ನಾವು ಹುಟ್ಟುವಾಗಲೇ ಒಂದು ರೂಪ ಬಣ್ಣ ಪಡ್ಕೊಂಡು ಬರ್ತೀವಿ. ಅದು ಆನುವಂಶಿಕವಾಗಿರ್ಬೋದು, ಅಥವಾ ಕೆಲವು ಸಲ ನಾವು ಸೇವಿಸುವ ಆಹಾರನೋ, ನಮ್ಮ ಪರಿಸರನೋ, ಅಥವಾ ಅಪಘಾತಗಳಿಂದ ಬೈ ಚಾನ್ಸ್ ಏನಾದರೂ ವಿಕಾರ ರೂಪ ಬರಬಹುದೇನೋ. ಹಾಗಾಗಿ ಶಾರೀರಿಕ ಸೌಂದರ್ಯಕ್ಕೆ ನಮ್ಮ ಹಿಡಿತ ಇಲ್ಲ, ಅದು ಆಗಿದೆ, ಬಂದಾಗ ಇದೆ. ಆದರೆ ಆಂತರಿಕ ಸೌಂದರ್ಯ ಇದು ನಮ್ಮ ಹಿಡಿತದಲ್ಲಿದೆ. ಯಾವುದದು ಆಂತರಿಕ ಸೌಂದರ್ಯ ಅಂದರೆ ಹಲವಾರನ್ನ ಸೇರಿಸ್ಬೋದು. ಇದಕ್ಕೊಂದು ಸ್ವಲ್ಪ ಕಷ್ಟದ ವಿಷಯ ಏನು ಅಂತಂದರೆ, ಆಂತರಿಕ ಸೌಂದರ್ಯಕ್ಕೆ ಸೇರಿಸೋದಾದರೆ ಗುಣ, ನಡತೆ, ಕರುಣೆ, ಅನುಕಂಪ, ಹೊರಗಿನವರಿಗೆ ಸಹಾಯ ಮಾಡುವ ಬುದ್ಧಿ ಎಷ್ಟಿದೆಯೋ ಅಷ್ಟು ಸೇರಿಸ್ಬೋದು. ಅದಷ್ಟು ಸೇರಿಸಿದ್ರೆ ಆಂತರಿಕ ಸೌಂದರ್ಯ ಆಗುತ್ತೆ. ಅದು ಇಲ್ಲದಿದ್ದರೆ ಆಂತರಿಕ ಸೌಂದರ್ಯ ಅಲ್ಲ. ಬಾಹ್ಯ ಸೌಂದರ್ಯವನ್ನು ನಾವು ಅಳತೆ ಮಾಡೋದು ಹೇಗೆ ಅಂದರೆ ಎತ್ತರ, ಶರೀರದ ಆಕಾರ, ಬಣ್ಣ ಅಷ್ಟೇ. ಬಾಹ್ಯ ಸೌಂದರ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ ಇದೆ. ಹೇಗೆ? ಎಸ್ಪೆಷಲಿ ಮಹಿಳೆಯರು ವೇಷಭೂಷಣನೋ ಮೇಕಪ್ ಎಲ್ಲ ಮಾಡಿ, ನೀವು ನೋಡಿದ್ದೀರಲ್ವೋ ಗೊತ್ತಿಲ್ಲ, ಈ ಸಿನಿಮಾ ನಟಿಯರು ಅದು ಇಲ್ಲದೆ ಹೋದಾಗ ಹೇಗಿರುತ್ತೆ ನೋಡಬೇಕು ಅಂತ ನನಗೆ ಆಸೆ. ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಮಾಡಿದ ಉಪನ್ಯಾಸದ ಮಾದರಿಯೊಂದನ್ನು ಕೇಳಿ. ಗುಡ್ ಮಾರ್ನಿಂಗ್. Though hall is not that big, but voice is not small. I don't have control over it. And so as you go further, I will increase my voice. So thanks to, first of all, Shiv Shankar for giving me an opportunity, or I can say in general L&T for giving me an opportunity to address quality people like you. I don't think that you need to learn from somebody else. There are great people like him. He may be able to tell you what is quality is. But still, there is always a scope for learning from any individual, including small child, can give you something. There is something to learn from a kid nowadays. So thinking that I have something to tell you, I'm here. So first of all, thankful to he has given my introduction. Further introduction, little more I will do. My name is S. Avadhani. Wherever I go to various places to deliver lecture on various topics. Wherever I go, I introduce myself as SS Avadhani, where SS stands for stainless steel eyes. Now you may rejoice by listening to this, but if I tell the real fact, why I tell stainless steel is, in 2010, I met with a very, very, very major accident wherein a fully loaded water tanker ran over my both the legs. So I don't have normal leg, I can say. I have nut bolt rods, plates made out of stainless steel. That is what doctor told me. Generally, they must have used titanium, but doctors may not be aware that it is titanium material. He told me, I just specifically asked him, which metal you have used to fix my leg? He said, stainless steel. So I said, you have done a good job by selecting that material because it suits to my name. So since then, I started telling wherever I go, my name is Stainless Steel Avadhani. Sometimes I also say, after Sardar Patel, next steel man of India is me only. Reason is there. Steel man means he must be a strong man. A strong man is never scared of anything on this earth. So similarly I say, I am not scared of anything on this earth. Anything means what? I am not scared of God. I have faith, belief, trust in God, but not scared of God. God is so kind enough, unless you make such a serious mistake, He will not punish you. One day, when my senior man was banging my junior in front of me, who is reporting to me for no fault of his or my small silly fault. So in such cases, I never spare. What I said is, getting angry is easy, but to be angry with right person, right purpose, right degree, right time, right way is not easy. You can also practice it. Becoming angry is easy. If supposing I do something, you may slap me also. But you have to think before you act. Is the right person, right purpose, right degree, right time, right way. There are different ways of expressing anger also. So that you have to think before expressing. Such things I tell, therefore they are scared of me. Higher ups are scared of me. Now much higher ups are not there. I was talking when I was young like you. There were so many layers were there when I was young, but still I was like this. Not scared of God, not scared of police, not scared of higher ups, not scared of income tax officials. Forget about all, I am not scared of my wife also. Huh? Now you can imagine, see, while telling the last sentence, I raised my voice. Why I raised my voice?
My wife is not there here. Had she been there, I would have not told, I don't know. Now these things, just for rejoicing, because a classroom should not be one-sided. Simply somebody tells something, you will be listening. You get bored, because especially you are quality people or maybe people working in a production department, you will never be sitting in a class like this. I hope after the college period is over, sitting like this is very rare. ಇಷ್ಟೇ ಅಲ್ಲದೆ 10-12 ನಿಮಿಷಗಳ ಅವಧಿಯ ಹಲವಾರು ಕಿರು ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಕನಸು, ಧರ್ಮ, ಕೀಳರಿಮೆ, ಸಾರ್ಥಕ ಜೀವನ, ಆತ್ಮಶಕ್ತಿ, ದೇವರಲ್ಲಿ ನಂಬಿಕೆ ಇರಬೇಕು, ಕಥೆ ಕೇಳುವುದರಿಂದ ಆಗುವ ಲಾಭ, ಕಾನೂನಿನ ಅರಿವು ಇರದಿದ್ದರೆ ಆಗುವ ತೊಂದರೆ, ಈ ರೀತಿ ಶೀರ್ಷಿಕೆಯ 45ಕ್ಕೂ ಅಧಿಕ ಕಿರು ಉಪನ್ಯಾಸ ನೀಡಿದ್ದಾರೆ. ಅವರ ಅದ್ಭುತ ಪ್ರತಿಭೆಯನ್ನು ವಿವರಿಸಲು ನಮಗೆ ಪದಗಳ ಬರ ಇದೆ ಅನ್ನಬಹುದು. ಏಕೆಂದರೆ ಅವರು ಕಲಿತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಅಥವಾ ಮಾಡಿದ ವೃತ್ತಿಗಷ್ಟೇ ಸೀಮಿತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿಲ್ಲ, ಕಲಾ ಸೇವೆಯನ್ನೂ ಮಾಡಿದ್ದಾರೆ. ಅವರೇ ರಚಿಸಿ, ನಿರ್ದೇಶಿಸಿ, ನಟಿಸಿದ ನಾಟಕಗಳು ಇಂತಿವೆ. ಅವರ ಶಾಲಾ ಕಾಲೇಜು ದಿನಗಳಲ್ಲಿ ಹಾಗೂ ಅವರ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಅವರು ಯಾವತ್ತೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಲಿಲ್ಲ, ರಂಗಸ್ಥಳವನ್ನು ಹತ್ತಿರಲಿಲ್ಲ. ಹಾಗಂತ ಚಿಕ್ಕವರಿರುವಾಗಲಿಂದಲೂ ಯಕ್ಷಗಾನ, ನಾಟಕ, ಹರಿಕಥೆ ಇವುಗಳನ್ನು ವೀಕ್ಷಿಸುವ ಹವ್ಯಾಸ ಇತ್ತು. ಅದರಲ್ಲೂ ಅವರಿಗೆ ಯಕ್ಷಗಾನ ಅಂದರೆ ಪಂಚಪ್ರಾಣ, ಅದೊಂದು ಅದ್ಭುತ ಕಲೆ ಅನ್ನುತ್ತಾರವರು. ಅವರ ಆಫೀಸ್ನಲ್ಲಿ ಪ್ರತಿ ವರ್ಷ ನವೆಂಬರ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಾ ಬಂದಿದ್ದರು. ಟಿವಿ ಸೀರಿಯಲ್ಗಳಲ್ಲಿ ಅಭಿನಯಿಸಿದ ಅನುಭವ ಇದ್ದ ಕಲಾವಿದರಾದ ಶ್ರೀ ರಾಮ್ ಮೂರ್ತಿಯವರು ನಾಟಕಗಳನ್ನು ಆಯ್ಕೆ ಮಾಡಿ ನಿರ್ದೇಶಿಸಿ ಅವರು ಒಂದು ಪ್ರಧಾನ ಪಾತ್ರ ಮಾಡುತ್ತಾ ಉಳಿದ ಅನಾನುಭವಿ ಕಲಾವಿದರಿಗೆ ತರಬೇತಿ ಕೊಡುತ್ತಿದ್ದರು. ಹೀಗಿರುವಾಗ ಇವರಿಗೂ ನಾಟಕಗಳಲ್ಲಿ ಅಭಿನಯಿಸಬೇಕೆನ್ನುವ ಅಭಿರುಚಿ ಹುಟ್ಟಿಕೊಂಡಿತು. ಕಲೆಯು ಎಷ್ಟೋ ಸಲ ಅವರ ಪೂರ್ವಜರಿಂದ ರಕ್ತಗತವಾಗಿಯೂ ಸಿದ್ಧಿಸುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನೆಯಲೇಬೇಕು. ಏಕೆಂದರೆ ಇವರ ಅಜ್ಜಿ ಮನೆ ಅಜ್ಜ ಎಂ.ಎನ್. ಭಟ್ಟರು ಹೈಸ್ಕೂಲ್ ಶಿಕ್ಷಕರಷ್ಟೇ ಅಲ್ಲದೆ ಅದ್ಭುತ ರಂಗಭೂಮಿ ಕಲಾವಿದರಾಗಿದ್ದರು. ಅವರ ಸ್ಮರಣಾರ್ಥವಾಗಿ ಅಂಕೋಲದ ಜೈ ಹಿಂದ್ ಹೈಸ್ಕೂಲ್ನ ಸಭಾಭವನದಲ್ಲಿ ಇಂದಿಗೂ ಅವರ ಭಾವಚಿತ್ರ ಇಡಲಾಗಿದೆ. ಅವಧಾನಿಯವರ ಆಫೀಸಿನ ವಸತಿ ಸಮುಚ್ಚಯದಲ್ಲಿ ಸಾರ್ವಜನಿಕ ಗಣೇಶನ ಹಬ್ಬ ಆಚರಿಸುತ್ತಿದ್ದರು. ಇವರು 1996ರಲ್ಲಿ ವಸತಿ ಸಮುಚ್ಚಯ ಸೇರುವ ಮೊದಲು ಕೆಲವು ವರ್ಷ ಮಾತ್ರ ಹೊರಗಿನ ಕಲಾವಿದರನ್ನು ಆಮಂತ್ರಿಸಿ ಅವರಿಂದ ಕಾರ್ಯಕ್ರಮ ಮಾಡಿಸುತ್ತಿದ್ದರಂತೆ. ಇವರು ಅಲ್ಲಿ ಬಂದ ನಂತರ ನಾವೇ ಏಕೆ ನಮ್ಮ ಕಲಾವಿದರಿಗೆ ಅವಕಾಶ ಕಲ್ಪಿಸಿಕೊಡಬಾರದು ಎಂದು ವಸತಿ ಸಮುಚ್ಚಯದಲ್ಲಿರುವ ಮಕ್ಕಳನ್ನು, ಕೆಲ ದೊಡ್ಡವರನ್ನು ಒಟ್ಟುಗೂಡಿಸಿ ಒಂದಲ್ಲ ಒಂದು ಕಾರ್ಯಕ್ರಮ ನಡೆಸಲು ಪ್ರಾರಂಭ ಮಾಡಿದರು. ಅವರೇ ಹೇಳುವಂತೆ ಮೊದಲು ಅವರಿಗೆ ಸಭಾಕಂಪ ತುಂಬ ಇತ್ತು. ಆದರೂ ಧೈರ್ಯ ವಹಿಸಿ 2003ರಲ್ಲಿ ಮೊದಲ ಬಾರಿ ನಾಟಕದಲ್ಲಿ ಪಾತ್ರ ಮಾಡಿದರು. ಮೊದಲ ಪ್ರಯೋಗ ಆಫೀಸಾಯಣ ಎಂಬ ನಾಟಕದಲ್ಲಿ ಮಾಡಿದ ಸಣ್ಣ ಪಾತ್ರ. ನಂತರ 2007ರಲ್ಲಿ ಭಕ್ತ ಪ್ರಹ್ಲಾದ ನಾಟಕಕ್ಕೆ ಇವರೇ ಸ್ಕ್ರಿಪ್ಟ್ ಬರೆದು ಸಹೋದ್ಯೋಗಿಗಳಿಗೂ ನಿರ್ದೇಶನ ಮಾಡಿ ಭಕ್ತ ಪ್ರಹ್ಲಾದನ ಗುರುಗಳ ಪಾತ್ರವನ್ನು ನಿಭಾಯಿಸಿದರು. ಎಲ್ಲರಿಂದ ಪ್ರಶಂಸೆಗಳ ಸುರಮಳೆಯೇ ಬಂತು. ನಂತರ ಅವರೇ ರಚಿಸಿ, ನಿರ್ದೇಶಿಸಿ, ನಟಿಸಿದ ನಾಟಕಗಳು ಇಂತಿವೆ. 2013ರಲ್ಲಿ ಭಸ್ಮಾಸುರ ಮೋಹಿನಿ, ಭಸ್ಮಾಸುರನ ಪಾತ್ರ, 2015ರಲ್ಲಿ ಚಂದ್ರಹಾಸ ಚರಿತ್ರೆ, ಮಹಾಮಂತ್ರಿ ದುಷ್ಟಬುದ್ಧಿ ಪಾತ್ರ, 2016ರಲ್ಲಿ ಹೀಗೊಂದು ಜಗಳ, ಗಂಡನ ಪಾತ್ರ, 2016ರಲ್ಲಿ ನ್ಯಾಯ ನಿರ್ಮಾಣ, ಮುದುಕನ ಪಾತ್ರ, 2017ರಲ್ಲಿ ಸ್ವಚ್ಛತಾಲಯ, ಅಪ್ಪನ ಪಾತ್ರ, 2018ರಲ್ಲಿ ಗದಾಪರ್ವ, ದುರ್ಯೋಧನನ ಪಾತ್ರ, 2019ರಲ್ಲಿ ನಳದಮಯಂತಿ, ಬಾಹುಕನ ಪಾತ್ರ, 2019ರಲ್ಲಿ ಸಂಪನ್ಮೂಲಗಳ ಉಳಿತಾಯ, ಅಪ್ಪನ ಪಾತ್ರ, 2014ರಲ್ಲಿ ಒಂದು ಏಕಪಾತ್ರ ಅಭಿನಯ, ಭಿಕ್ಷುಕನ ಪಾತ್ರ. ಇನ್ನು ಖ್ಯಾತನಾಮರಾದ ದ ರಾ ಬೇಂದ್ರೆಯಂಥವರಿಂದ ರಚಿತವಾದ ಸಾಯೋ ಆಟದಂತಹ ನಾಟಕದಲ್ಲಿಯೂ
ರಾಜೇಂದ್ರ ಕಾರಂತ್ರಿಂದ ರಚಿತವಾದ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗದಲ್ಲಿ ಕೂಡ ಪ್ರಧಾನ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರಿಂದ ಆಚರಿಸಲ್ಪಡುವ ಅನುಕರಣೀಯ ಆದರ್ಶಗಳಿವೆ. ಶಾಲಾ ಕಾಲೇಜುಗಳಿಗೆ ಹೋಗಿ ಉಚಿತವಾಗಿ ನಡೆಸಿಕೊಡುವ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಹೇಳಿದ್ದೇವೆ. ದೇಶದ ಇಂಧನ ಸಂಪತ್ತನ್ನು ದುರ್ಬಳಕೆ ಮಾಡಬಾರದು ಎಂಬುದು ಇವರ ಕರೆ. ಅದಕ್ಕಾಗಿ ತಾವೇ ಸ್ವತಃ ಪಾಲಿಸಿ ತೋರಿಸುತ್ತಿದ್ದಾರೆ. ಮನೆಯಿಂದ ಹತ್ತಿರ ಇರುವ ನೆಂಟರಿಷ್ಟರ ಮನೆಗೆ, ಅಂಗಡಿಗಳಿಗೆ ಸೈಕಲ್ನಲ್ಲಿ ಹೋಗುತ್ತಾರೆ. ಪ್ರತಿದಿನ ಬೆಳಗ್ಗೆ ಹಾಲು ತರಲು ಸಹ ಸೈಕಲ್ಲನ್ನೇ ಉಪಯೋಗಿಸುತ್ತಾರೆ. 2 ಅಪಘಾತಗಳಿಂದ ಚೇತರಿಸಿಕೊಂಡ ನಂತರ ಕೂಡ ಅದನ್ನು ಮುಂದುವರಿಸಿದ್ದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ ಅಲ್ಲವೇ? ಅವರ ಮನೆಯ ಸುತ್ತಮುತ್ತ ಸುಮಾರು 2 ಕಿಲೋಮೀಟರ್ ವೃತ್ತದಲ್ಲಿ ಇರುವ ಬೀದಿ ದೀಪಗಳನ್ನು ಆರಿಸುತ್ತಾರೆ ಹಾಗೂ ಈ ದೀಪಗಳ ನಿಯಂತ್ರಣದ ಹತ್ತಿರ ಇರುವ ಸುತ್ತಮುತ್ತಲಿನ ಮನೆಯವರಿಗೆ ಸಂಪನ್ಮೂಲಗಳ ಸದ್ಬಳಕೆಯ ಅರಿವು ಮೂಡಿಸಿದ್ದಾರೆ. ಈ ಕಾರ್ಯ ಮಾಡುವಾಗ ಅವರಿಗೆ ಕಹಿ ಸಿಹಿ ಎರಡೂ ಅನುಭವಗಳಾಗಿವೆ. ಮೊದಲು ಈತ ಯಾರೋ BBMP ನೌಕರ ಎಂದು ತಿಳಿದು, ನಂತರ ಇವರೊಬ್ಬ ವಿಜ್ಞಾನಿ ಎಂಬುದನ್ನು ಅರಿತು ತುಂಬ ಗೌರವದಿಂದ ಇವರನ್ನು ಕಂಡವರೂ ಇದ್ದಾರೆ. ನಿಮ್ಮಪ್ಪನ ಮನೆಯ ಗಂಟು ಹೋಗುತ್ತದೇನ್ರಿ, ನಿಮ್ಗ್ಯಾಕೆ ಈ ಉಸಾಪುರಿ ಅಂತ ಬೈದವರೂ ಇದ್ದಾರೆ. ಎಷ್ಟೋ ಶಾಲಾ ಮಕ್ಕಳಿಗೆ ಅತಿ ಮುತುವರ್ಜಿಯಿಂದ ಮನೆ ಪಾಠ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಹಣ ತೆಗೆದುಕೊಳ್ಳದೇ ಪಾಠ ಹೇಳಿಕೊಡುತ್ತಿದ್ದರು. ಶಾಲಾ ಮಕ್ಕಳಿಗಷ್ಟೇ ಅಲ್ಲ, ತಾಂತ್ರಿಕ ವಿದ್ಯಾಲಯಗಳಲ್ಲಿ ಓದಿದವರಿಗೂ ಗಣಿತ ಪಾಠವನ್ನು ಮಾಡುತ್ತಿದ್ದರು. ಅನಂತರ ವಿದ್ಯಾರ್ಥಿಗಳ ಪಾಲಕರ ಅನುಗ್ರಹದ ಮೇಲೆ ನೆಪಕ್ಕಷ್ಟೇ ಹಣ ಸ್ವೀಕರಿಸುತ್ತಾ ಪಾಠ ಮಾಡುವುದನ್ನು ಮುಂದುವರಿಸಿದರು, ಅತ್ಯಂತ ಕಡಿಮೆ ಶುಲ್ಕ ಪಡೆದು. ನಾವು ಇವರ ಹಿರಿಮೆಯ ಬಗ್ಗೆ ಏನೇ ಮಾಹಿತಿ ಕೊಟ್ಟರೂ ಒಂದಲ್ಲ ಒಂದು ಬಿಟ್ಟೇ ಹೋಗುತ್ತದೆ ಅನಿಸುತ್ತದೆ. ಇವರ ಕಲಾ ಸೇವೆ ಬಗ್ಗೆ ಆಗ ಹೇಳಿದ್ದೆ. ಇವರು ಸಾಹಿತ್ಯ ಸೇವೆ ಕೂಡ ಮಾಡಿದ್ದಾರೆ. ಇವರು ಬರೆದಿರುವ ಪುಸ್ತಕಗಳೆಂದರೆ ಜೀವರಸಾಯನ, ಆತ್ಮಚರಿತ್ರೆ, ಹಲವಾರು ನೊಂದ ಜೀವಿಗಳಿಗೆ ಜೀವನಾಸಕ್ತಿ ಪುನರುಜ್ಜೀವನಗೊಳಿಸಿ ದಾರಿದೀಪವಾದ ಪುಸ್ತಕ, ಕ್ಷಿಪ್ರಗತಿಯಲ್ಲಿ ಮಿಶ್ರಲೋಹಗಳ ರಾಸಾಯನಿಕ ವಿಶ್ಲೇಷಣೆ, ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುವ ರಸಾಯನ, ಆನ್ ಆಟಮ್ ಆಫ್ ನಾಲೆಡ್ಜ್, ಶಾಲಾ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ಮತ್ತು ವಿಜ್ಞಾನಾಸಕ್ತರ ಜ್ಞಾನವೃದ್ಧಿಗೆ ಉಪಯೋಗವಾಗಬಲ್ಲ ಪುಸ್ತಕ. ಅಷ್ಟೇ ಅಲ್ಲ, ಕೆಲವು ಕಿರುಲೇಖನಗಳು, ಕಿರುಪ್ರಹಸನಗಳು ಮತ್ತು ಇಂಗ್ಲಿಷ್ ಆರ್ಟಿಕಲ್ಗಳನ್ನೂ ಬರೆದಿದ್ದಾರೆ. ಬದುಕು ಹಾಗೂ ಜೀವನ ಕಿರುಲೇಖನ, ಹೀಗೆಂದು ಜಗಳ ಕಿರುಪ್ರಹಸನ, ವೈ ಐ ಬಿಕೇಮ್ ಸೈಂಟಿಸ್ಟ್, ಆರ್ಟಿಕಲ್ ಆನ್ ರಿಸೋರ್ಸ್ ಕನ್ಸರ್ವೇಷನ್, ಕನ್ಸರ್ವ್ ದ ರಿಸೋರ್ಸಸ್, ಟಿಪ್ಸ್ ಟು ಸ್ಟೂಡೆಂಟ್ಸ್, ಐಡಿಯಲ್ ಕ್ವಾಲಿಟೀಸ್ ಆಫ್ ಟೀಚರ್ಸ್, ಫುಡ್ ಫಾರ್ ಥಾಟ್, ಆನ್ ಐಡಿಯಲ್ ಎಂಪ್ಲಾಯಿ ಆರ್ ಅ ವರ್ಕ್ ಫೋರ್ಸ್. ಇನ್ನೊಂದು ವಿಶೇಷವಾದ ಸಂಗತಿ, ದೇಶಾದ್ಯಂತ ಇರುವ ಹಲವು ಪ್ರಯೋಗಾಲಯಗಳ ಪರಿವೀಕ್ಷಕರಾಗಿ ಮಾಡಿದ ಕಾರ್ಯದ ಬಗ್ಗೆ ಹೇಳಲೇಬೇಕೆನಿಸುತ್ತದೆ. ರಾಜ್ಯ ಸರ್ಕಾರಿ ಸ್ವಾಮ್ಯದ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ವಿಭಾಗ, ಕೇಂದ್ರ ಸರ್ಕಾರದ ಸ್ವಾಮ್ಯದ ರಾಷ್ಟ್ರೀಯ ಪ್ರಯೋಗಾಲಯಗಳ ಮಾನ್ಯತೆ ಸಂಸ್ಥೆ NABL, ಈ ಮೇಲಿನ ಕಚೇರಿಗಳನ್ನು ಪ್ರತಿನಿಧಿಸಿ 200ಕ್ಕೂ ಅಧಿಕ ಪ್ರಯೋಗಾಲಯಗಳ ಪರಿವೀಕ್ಷಣೆ, ಅಲ್ಲದೆ ಭಾರತಾದ್ಯಂತ 40 ಪ್ರಯೋಗಾಲಯಗಳಿಗೆ ಮಾನ್ಯತೆ ಪಡೆಯಲು ಮಾರ್ಗದರ್ಶನ ಹಾಗೂ ಸಮಾಲೋಚನೆ ಮಾಡಿದ್ದಾರೆ. ಬಂಧುಗಳೇ, ಈ ವಿಡಿಯೋದ ಪ್ರಾರಂಭದಲ್ಲೇ ಅವರಿಗಾದ 2 ದೊಡ್ಡ ಅಪಘಾತ ಮತ್ತು ಅದನ್ನು ಜಯಿಸಿ ಮರುಹುಟ್ಟು ಪಡೆದ ವಿಷಯವನ್ನು ಸವಿವರವಾಗಿ ಹೇಳಿದ್ದೆ. ಈಗ 3ನೆಯ ಮರುಹುಟ್ಟಿನ ಬಗ್ಗೆ ಹೇಳ್ತೇನೆ. ಇದ್ದಕ್ಕಿದ್ದಂತೆ 2024 ಜೂನ್ದಲ್ಲಿ ಅವರೊಂದು ಉಪನ್ಯಾಸ ನೀಡುತ್ತಿರುವಾಗಲೇ ತೀವ್ರವಾದ ಹೊಟ್ಟೆ ನೋವು ಬಂದು ಆಸ್ಪತ್ರೆಗೆ ದಾಖಲಾಗುವಂತಾಯಿತು. 2010ರಲ್ಲಿ ಆದ ಅಪಘಾತ ಸಂಬಂಧಿ ಕರುಳಿನ ಶಸ್ತ್ರಚಿಕಿತ್ಸೆ ಆಗಿತ್ತಲ್ಲ, ಕರುಳಿನ ಆ ಭಾಗದಲ್ಲಿ ಗ್ಯಾಂಗ್ರೀನ್ ಆಗಿ ಸುಮಾರು 1.5 ಫೂಟ್ ಕರುಳಿನ ಭಾಗವನ್ನೇ ಕತ್ತರಿಸಿ ಕರುಳನ್ನು ಹೊರಹಾಕಿಡುವ ಈ ಹಿಂದೆ ಹೇಳಿದಂಥ ಸರ್ಜರಿಯನ್ನು ಮತ್ತೆ ಮಾಡುವಂತಾಯಿತು. 3 ತಿಂಗಳ ಬಳಿಕ ಪುನಃ ಸರ್ಜರಿ ಮೂಲಕ ಅದನ್ನು ಒಳಹಾಕಲಾಯಿತು. ಈ ತನಕ ಅವರು ಒಳಗಾಗಿದ್ದು ಬರೋಬ್ಬರಿ 21 ಶಸ್ತ್ರಚಿಕಿತ್ಸೆ. ನಮ್ಮಂಥವರು ಊಹಿಸೋದೂ ಕಷ್ಟ ಅಲ್ಲವೇ? 3ನೇ ಮರುಹುಟ್ಟು ಪಡೆದ ಮೇಲೆ ಕೂಡ ಅವಧಾನಿಯವರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ.
ಈಗ ಮತ್ತೆ ಅವರಿಗೆ ನಿರಂತರ ಉಪನ್ಯಾಸಕ್ಕೆ ಕರೆ ಬರುತ್ತಲೇ ಇವೆ. ಅದಕ್ಕೆ ಈಗ ಕೂಡ ಅವರು ನೋ ಅನ್ನುತ್ತಿಲ್ಲ, ಏಕೆಂದರೆ ಅವರ ಹೆಸರಲ್ಲೇ ಇದೆ. ಎಸ್ ಎಸ್ ಇದೆ ಎಂದು ಆಗ ಹೇಳಿದ್ನಲ್ಲ, ಅದು ಸತ್ಯ ಅಲ್ಲವೇ? What it says, if you are getting your parameter tested from another lab as part of subcontracting, either you can give the same report to the customer or mention that value in your report. ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಯಾವುದೇ ಪ್ರಶಸ್ತಿ ಪುರಸ್ಕಾರದ ಹಿಂದೆ ಬೀಳದೆ ಮಾಡಿದ್ದಾರೆ. ಎಲೆಮರೆಯ ಕಾಯಿಯಂತಿರುವ ಈ ಆದರ್ಶ ವ್ಯಕ್ತಿಯನ್ನು ಸಹೃದಯಿಗಳು ಗುರುತಿಸಿ ಗೌರವಿಸಿದ್ದಾರೆ. ಸನ್ಮಾನಗಳು ಮತ್ತು ಬಿರುದು. ಮಹಾನ್ ಅಪಘಾತ, ಎಷ್ಟೊಂದು ಕಷ್ಟಗಳು, ಅದನ್ನು ಎದುರಿಸಿಯೂ ಶಾಲಾ ವಿದ್ಯಾರ್ಥಿಗಳಿಗೋಸ್ಕರ ಅವರ ಸಮಯವನ್ನು ಮೀಸಲಿಟ್ಟು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿರುವುದನ್ನು ಗುರುತಿಸಿ ರೋಟರಿ ಕ್ಲಬ್ನಂತಹ ಪ್ರತಿಷ್ಠಿತ ಸಂಘಟನೆಗಳು ಅವರನ್ನು ಸನ್ಮಾನಿಸಿವೆ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸೇವಾ ರತ್ನ ಎಂಬ ಬಿರುದನ್ನು ಕೊಟ್ಟು ಸನ್ಮಾನಿಸಿದೆ 26 ಮೇ 2019ರಲ್ಲಿ. ಇದೇ ರೀತಿ ಸಹಮತ ಅನ್ನುವ ಇನ್ನೊಂದು ವೇದಿಕೆ ಅವರಿಗೆ ಸಹಮತ ರತ್ನ ಅಂತ ಬಿರುದನ್ನು ಕೊಟ್ಟು ಗೌರವಿಸಿದೆ. ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಜರ್ಮನಿಗಳಲ್ಲಿ ವಿಶೇಷ ತಾಂತ್ರಿಕ ತರಬೇತಿಗಳನ್ನೂ ಪಡೆದು ಬಂದ ಇವರ ಪ್ರತಿಭೆಯ ಪ್ರಯೋಜನ ಪಡೆದ ಹಲವಾರು ಶಿಕ್ಷಣ ಸಂಸ್ಥೆಗಳು, ಲ್ಯಾಬೊರೇಟರಿಗಳು ಇವರನ್ನು ಸನ್ಮಾನಿಸಿವೆ. ಇಂಥ ಪುತ್ರರತ್ನಕ್ಕೆ ಜನ್ಮ ನೀಡಿದ ಮಾತಾಪಿತೃಗಳ ಶ್ರೇಷ್ಠತೆ. ಮಹಾಮಾತೆ ಶಾಂತಿ ಮಾಡಗೇರಿಯ ತುಂಬು ಕುಟುಂಬದಲ್ಲಿ ಕರ್ಮಯೋಗಿಯಾಗಿ ಅವಿರತ ಶ್ರಮಪಟ್ಟವಳು. ಸದಾ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸುವ ಸ್ವಭಾವದ, ಸನ್ನಡತೆ, ಸರಳತೆ, ದೈವಭಕ್ತಿಗಳಿಂದ ಇಡೀ ಊರಿನ ಸರ್ವ ಸಮಾಜ ಬಾಂಧವರಿಂದ ದೇವತಾ ಸ್ವರೂಪಿ ಎಂದು ಗೌರವಿಸಲ್ಪಡುತ್ತಿದ್ದ ಮಹಾಸಾಧ್ವಿಯಾಗಿದ್ದರು. ತಮ್ಮ ಜೀವನದ ಕೊನೆಯ 15 ವರ್ಷಗಳಂತೂ ದಿವಸಕ್ಕೆ 2ರಿಂದ 3 ಗಂಟೆ ದೇವರ ಪೂಜೆ ಮಾಡುತ್ತಾ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಎನ್ನುವ ರಾಮತಾರಕ ಮಂತ್ರವನ್ನು ಡೈರಿಯಲ್ಲಿ ಬರೆಯುತ್ತಾ ದಿನ ಕಳೆದವರು. ಅವರಲ್ಲಿದ್ದ ಅದ್ಭುತ ದೈವೀ ಶಕ್ತಿಗೆ ಹಲವು ನಿದರ್ಶನಗಳಿವೆ. ಉದಾಹರಣೆಗಾಗಿ ಒಂದನ್ನು ನೋಡುವುದಾದರೆ, ಮಾರ್ಚ್ 2010 ಅವರು ಅವರ ಮಗ ಸುಬ್ರಾಯನ ಮನೆಗೆ ಹೋದ ಸಂದರ್ಭ. ಬೆಂಗಳೂರಿನಿಂದ ಅವರು ವಾಪಸ್ಸಾಗುವ ದಿನ ಬೆಳಿಗ್ಗೆ ಸುಬ್ರಾಯ ಆಫೀಸ್ಗೆ ಹೋಗಲು ಅಣಿವಾಗುತ್ತಿದ್ದರು. ಆಗ ಎಲೆ ಅಡಿಕೆ ಕುಟ್ಟುತ್ತಾ ಕುಳಿತಿದ್ದ ಮಾತೆ ಇನ್ನೇನು ಮಗನು ಮನೆಯಿಂದ ಹೊರಡಲು ಬಾಗಿಲ ಬಳಿ ಬಂದಾಗ ಥಟ್ ಅಂತ ಎದ್ದು ಬಂದು ಅವರ ಕೊರಳಲ್ಲಿದ್ದ ರುದ್ರಾಕ್ಷಿ ಸರವನ್ನು ತೆಗೆದು ಮಗನ ಕೊರಳಿಗೆ ಹಾಕಿ, ಮಗ, ಈ ರುದ್ರಾಕ್ಷಿ ಸರ ನಿನ್ನನ್ನು ಅಪಾಯದಿಂದ ಕಾಪಾಡುತ್ತದೆ ಅಂತ ಹೇಳಿದ್ದರು. ನಂತರ ಕೇವಲ 2 ತಿಂಗಳ ನಂತರ ಸುಬ್ರಾಯ ಅವಧಾನಿಯವರಿಗಾದ ಭೀಕರ ಅಪಘಾತದಿಂದ ಚೇತರಿಸಿಕೊಳ್ಳಲು ಇದು ಒಂದು ಪ್ರಧಾನ ಕಾರಣ ಅಂತ ಮಗನ ಹಾಗೂ ಕುಟುಂಬದವರೆಲ್ಲರ ಬಲವಾದ ನಂಬಿಕೆ. ಹಾಲಕ್ಕಿ ಸಮಾಜ ಬಾಂಧವರ ಮಹಾಸತಿ ಅಮ್ಮನ ಮನೆಯಲ್ಲಿ ಯಾರೇ ಶ್ರೀ ಸತ್ಯನಾರಾಯಣ ವ್ರತ ಮಾಡಿದರೂ ಅವರಿಗೆ ಸಪಾದ ಭಕ್ಷ್ಯವನ್ನು ಶಾಸ್ತ್ರೋಕ್ತವಾಗಿ ತಯಾರಿಸಿ ಸುಮಾರು 3/4 ಕಿಲೋಮೀಟರ್ ದೂರವಿರುವ ಆ ಸ್ಥಳಕ್ಕೆ ಮಡಿಬಟ್ಟೆಯಲ್ಲಿ ಬರಿಗಾಲಿನಲ್ಲಿಯೇ ಹೋಗಿ ನೀಡುತ್ತಿದ್ದರು. ಇನ್ನು ಪೂಜ್ಯ ತಂದೆಯವರಾದ ಶಂಭು ಅವರು ಅವಧಾನಿ ಶಾನ್ಭೋಗರೆಂದೇ ಖ್ಯಾತರು. ಲಂಚ ಭ್ರಷ್ಟಾಚಾರ ರಹಿತ ಸೇವೆಯ ವಿಷಯ ಬಂದಾಗ ಇಂದಿಗೂ ಸಜ್ಜನರು ಇವರನ್ನು ನೆನೆಯುತ್ತಾರೆ. ಅದ್ಭುತ ಜ್ಞಾನ ಸಂಪನ್ನರಾಗಿದ್ದ ಅವರು ಕಂದಾಯ ಇಲಾಖೆಯ ವಿಶ್ವಕೋಶ ಎಂದೇ ಖ್ಯಾತಿ ಪಡೆದಿದ್ದರು. ಮೊದಲಿನ ಕಾಲದ ಕ್ಲಿಷ್ಟಕರವಾದ ಕನ್ನಡದ ಮೋಡಿ ಅಕ್ಷರ ಓದುವ ಕಲೆ ಗೊತ್ತಿದ್ದ ಇವರು ನಿವೃತ್ತಿಯ ನಂತರವೂ ಹಲವರಿಗೆ ಅಂಥ ಅಕ್ಷರಗಳಲ್ಲಿದ್ದ ಕಾಗದ ಪತ್ರಗಳನ್ನು ಸದಾ ಕನ್ನಡ ಲಿಪಿಗೆ ತರ್ಜಿಮೆ ಮಾಡಿ ಉಪಕರಿಸಿದ್ದರು. 2-3 ಸಹಾಯಕ ಕಮಿಷನರ್ಗಳಿಗೆ ಕೂಡ ಪಾಠ, ಟ್ಯೂಷನ್ ಮಾಡಿದ ಹೆಗ್ಗಳಿಕೆ ಅವರದ್ದಾಗಿತ್ತು. 90 ವರ್ಷಗಳ ಸಾರ್ಥಕ ಬದುಕಿದ ಅವರು ಜೀವನದುದ್ದಕ್ಕೂ ಅನ್ಯಾಯವನ್ನು ಪ್ರತಿಭಟಿಸಿ ಗೆದ್ದ ಧೀರರಾಗಿದ್ದರು. ಎಸ್ ಅವಧಾನಿಯವರ ಅಜ್ಜ ಶ್ರೀ ದತ್ತಾತ್ರೇಯ ಅವಧಾನಿಯವರು ಅದ್ಭುತ ಕಂಠಸಿರಿಯಿಂದ ವೇದಮಂತ್ರಗಳನ್ನು ಪಠಿಸುವ ವೈದಿಕರಾಗಿದ್ದರು. ಅಜ್ಜಿ ಪಾರ್ವತಿ ಅಸಂಖ್ಯ ನೀತಿಬೋಧಕ ಹಾಡುಗಳು ಕಂಠಸ್ಥವಾಗಿದ್ದು ಅಮೋಘ ಮೇಧಾಶಕ್ತಿಯುಳ್ಳವಳಾಗಿದ್ದಳು. ಇಂಥ ಅಪರೂಪದ ವ್ಯಕ್ತಿಯ ಜೀವನದಲ್ಲಿ ಇನ್ನೂ ಹಲವು ಸ್ವಾರಸ್ಯಕರ, ರೋಚಕ, ಆದರ್ಶಮಯ ಸನ್ನಿವೇಶಗಳು, ಜ್ಞಾನವರ್ಧನೆಗೆ ಯೋಗ್ಯವಾದ ವಿಷಯಗಳೂ ಇದ್ದು
ಎಲ್ಲವನ್ನೂ ಪ್ರಸ್ತುತಪಡಿಸಲು ನಾವು ಶಕ್ತರಾಗಿಲ್ಲ. ಜಯ ಜಯ ರಘುವೀರ ಸಮರ್ಥ. ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜಯ.